So hey everyone, welcome to all of you to my channel Imam D classes. So in this video, for it is a video for MBA third semester for a management control system. Okay, I'm going to take classes only for practical. Practical sessions. But ನೋಡೋಣ್ರಿ ಫಸ್ಟ್ ಏನಿತ್ರಿಪ್ಪ ಕ್ವಶನ್ ನೋಡೋಣ್ರಿ ಐ ಆಮ್ ಗೋಯಿಂಗ್ ಜಸ್ಟ್ ಫಾರ್ ದ ಕ್ವಶನ್ಸ್ ಓನ್ಲಿ ಬಿಕಾಸ್ ಆಫ್ ಟೈಮ್ ಶಾರ್ಟೇಜ್ ಇನ್ I think 3 hours, in 3 hours or 4 hours, have to cover as possible as for me these videos for MBA students. Very pa. So you have question is you can see on the screen. The question stated that you have been appointed as management accountant to management accountant to a central office of X and Y limited. The summary statement of division A and B are given below. So particulars ಒಂದು ಐತಿ ಆಮೇಲೆ A and B ಒಂದು ಐತಿ. ಓಕೆ, ಸೊ ಈಗ ಸೇಲ್ಸ್ 7,09,50,000, ವೇರಿಯಬಲ್ ಕಾಸ್ಟ್ 3,20,000, ದೆನ್ ಐತಲ್ಲ ಅಲ್ಲಿ 3,20,000, ಆಮೇಲೆ 4,10,000, ಫಿಕ್ಸ್ಡ್ ಓವರ್ ಹೆಡ್ಸ್ 2,90,000, ಡಿವಿಷನಲ್ ಅಸೆಟ್ಸ್ ಅಂತ ಐತಿ. ದಿಸ್ ಇಸ್ ಡಿವಿಷನಲ್ ಅಸೆಟ್ಸ್ 2,50,000, 3,75,000. ಕರೆಕ್ಟಾ? ನೆಕ್ಸ್ಟ್ ಬರ್ರಿ, ಯು ಆರ್ ರಿಕ್ವೈರ್ಡ್ ಟು ಇಲ್ಲೈತಲ್ಲ, ಇದು ಕ್ವಶನ್ ಇರಲಿ. ಯು ಆರ್ ರಿಕ್ವೆಸ್ಟೆಡ್ ಟು assess the performance of each division. ಪರ್ಫಾರ್ಮೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿವಿಷನ್ ವಿತ್ ದಿ ಹೆಲ್ಪ್ ಆಫ್ ROI. ROI ಅಂದ್ರೆ ಏನ್ರಿಪ್ಪ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಬರ್ರಿ ಸೊಲ್ಯೂಷನ್ ನೋಡಲ್ಲೇ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಏನೈತ್ರಿಪ್ಪ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI is equal to ಅಸೆಟ್ಸ್ ಟರ್ನ್ ಓವರ್. ಓಕೆ, ಅಸೆಟ್ಸ್ ಟರ್ನ್ ಓವರ್ ಇಂಟು ಅರ್ನಿಂಗ್ ರೇಟ್ ಅಂತ ಐತಿ. ಸೊ ನೋಡ್ರಿ, ಫಸ್ಟ್ ನಮ್ಗೆ ಏನು ಬೇಕೇನ? ಫಸ್ಟ್ ನಮಗೆ ಇದು ಬೇಕು. ಅಸೆಟ್ಸ್ ಟರ್ನ್ ಓವರ್ ಬೇಕು ನಮಗೆ. ಅಸೆಟ್ಸ್ ಟರ್ನ್ ಓವರ್ ಬೇಕಂದ್ರೆ ಫಾರ್ಮುಲಾ ಇಲ್ಲಿ ಐತಿ. ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು, ಟರ್ನ್ ಓವರ್ ಅಂದರೆ ಸೇಲ್ಸ್ ರೀಪ. ಸೊ ಸೇಲ್ಸ್ ಮೇಲೆ ಬರಬೇಕು. ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಅಂತ, ಇದು ಅಸೆಟ್ಸ್ ಟರ್ನ್ ಓವರ್ ಫಾರ್ಮುಲಾ. ನೆಕ್ಸ್ಟ್ ನಂಬರ್ 2 ಏನು ಮಾಡ್ಬೇಕು ನೀವು? ಇದು ಮಾಡ್ಬೇಕು. ನಂಬರ್ 2 ಅಂದರೆ ಏನ್ರಿಪ್ಪ? ಅರ್ನಿಂಗ್ ರೇಟ್ ಮಾಡ್ಬೇಕು. ಅರ್ನಿಂಗ್ ರೇಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತಿಲ್ಲ. ಅರ್ನಿಂಗ್ ರೇಟ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಐತಿ. ಓಕೆ, ಇದು ನೋಡಿ ಸಾಲ್ವ್ ಮಾಡೋಣ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕಂಪ್ಯೂಟೇಷನ್ ಆಫ್ ಡಿವಿಷನಲ್ ಪ್ರಾಫಿಟ್ ಅರ್ಥ ಏನ್ರಿ? ಡಿವಿಷನಲ್ ಪ್ರಾಫಿಟ್ ಅರ್ಥ ಏನ್ರಿ? ತಡೀರಿ, ಇದು ಡಿವಿಷನಲ್ ಪ್ರಾಫಿಟ್ ಅಂದರೆ ಇದು ಮೌಸ್ ಯೂಸ್ ಮಾಡಿ ಮಾಡತ್ತೀನಿ ನಾನು. ಸ್ವಲ್ಪ ಇದು ಅದಂದ್ರೆ ತಪ್ಪದಂದ್ರೆ ಹೇಳ್ರಿಪ್ಪ, ಅಡ್ಜಸ್ಟ್ ಮಾಡಿರಿ ಸ್ವಲ್ಪ. ಡಿವಿಷನಲ್ ಪ್ರಾಫಿಟ್ ಅಂದರೆ ಏನ್ರಿಪ್ಪ? ಅರ್ನಿಂಗ್ಸ್. ಇದು ಮೌಸ್ ಯೂಸ್ ಮಾಡಿ ಮಾಡತ್ತೀನಿ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿರಿಪ್ಪ. ಓಕೆ, ಡಿವಿಷನಲ್ ಪ್ರಾಫಿಟ್ ಅಂದರೆ ಏನ್ರಿಪ್ಪ? ಅರ್ನಿಂಗ್ಸ್. ಇದು ಅರ್ಥ ಏನ್ರಿ? ಅರ್ನಿಂಗ್ಸ್ ಇಲ್ಲೈತಲ್ಲ ಅರ್ನಿಂಗ್ಸ್ ಅಂತ. ಇದು ಅರ್ನಿಂಗ್ಸ್ ಮಾಡತ್ತೀವಿ ನಾವು. ಕಂಪ್ಯೂಟೇಷನ್ ಆಫ್ ಡಿವಿಷನಲ್ ಪ್ರಾಫಿಟ್ ಅವರ ಅರ್ನಿಂಗ್ಸ್ ಅಂತ. ಪರ್ಟಿಕ್ಯುಲರ್ಸ್ A B ಅಂತ ಹಾಕ್ರಿ. ಯಾಕಂದರೆ ಎ ಬಿ ಮತ್ತು ಎ ಅಂದರೆ ಬಿ ಅಂತ ಕಾಲಮ್ ಐತಿಲ್ಲ, ಅದಕ್ಕೆ A B ಅಂತ ಹಾಕ್ರಿಪ್ಪ. ಇದು ಅರ್ನಿಂಗ್ಸ್ ಮಾಡಕ್ಕೆ ನೋಡಿಪ್ಪ. ಫಸ್ಟ್ ಐಟಮ್ ತೊಗೋಬೇಕೇನ? ಸೇಲ್ಸ್ ಅಂತ. ಸೇಲ್ಸ್ ಆಲ್ರೆಡಿ ಐತಿಲ್ಲ. ಎಷ್ಟು ಐತಿ? 7 lakh ಮತ್ತು 9,50,000 ಐತಿ ಸೇಲ್ಸ್. ಐತರಲ್ಲಿ ಸೇಲ್ಸ್ ತಗೋರಿ. ಲೆಸ್ ವೇರಿಯಬಲ್ ಕಾಸ್ಟ್ ಮಾಡ್ಬೇಕು. ಐತರಲ್ಲಿ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡ್ರಿ. ಕಾಂಟ್ರಿಬ್ಯೂಷನ್ ನಿಮಗೆ ಸಿಗ್ತೈತ್ರಿ. ಇದು ಏನ್ರಿ? ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್. ಇದು ಫಿಕ್ಸ್ಡ್ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ? ಫಿಕ್ಸ್ಡ್ ಕಾಸ್ಟ್. ಎಷ್ಟು? 2,90,000 ತಗೋರಿ. 2,90,000 ತಗೋರಿ. ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತಿ. ಇದು ಏನ್ರಿಪ್ಪ? ನಿಮ್ದು ಅರ್ನಿಂಗ್ಸ್ ಆರ್ ಡಿವಿಷನಲ್ ಪ್ರಾಫಿಟ್. ಇದು ಡಿವಿಷನಲ್ ಪ್ರಾಫಿಟ್ ಇದು. ಅರ್ಥ ಆಯ್ತಾ? ಅರ್ನಿಂಗ್ಸ್ ನಿಮಗೆ ಸಿಗ್ತೀರಿಪ್ಪ ಈಗ. ಅರ್ನಿಂಗ್ಸ್ ನಿಮಗೆ ಸಿಗ್ತು ಈಗ ನಿಮಗೆ ಬೇಕೇನ್ರಿಪ್ಪ? ಆಲ್ರೆಡಿ ಎಲ್ಲ ಐತ್ರಿ. ಈಗ ಎಲ್ಲ ಐತಿ. ಅರ್ನಿಂಗ್ಸ್ ಅಷ್ಟೇ ಬೇಕಿತ್ತ ನಮಗೆ. ಸೇಲ್ಸ್ ನಮ್ಮ ಕಡೆ ಐತಿ, ಅಸೆಟ್ಸ್ ನಮ್ಮ ಕಡೆ ಐತಿ. ಅಸೆಟ್ಸ್ ಐತಿ ನೋಡ್ರಿ ನಮ್ಮ ಕಡೆ. ಆಲ್ರೆಡಿ. ಸೊ ದಿಸ್ ಇಸ್ ಅಸೆಟ್ಸ್ ಆಲ್ರೆಡಿ ಐತಿ. ಆಮೇಲೆ ಸೇಲ್ಸ್ನೂ ಐತಿ, ಅಸೆಟ್ಸ್ನೂ ಐತಿ, ಸೇಲ್ಸ್ ಐತಿ. ಅರ್ನಿಂಗ್ಸ್ ಬೇಕಿತ್ತು, ಅರ್ನಿಂಗ್ಸ್ ಫೈಂಡ್ ಔಟ್ ಮಾಡಿದ್ರು ನಾವು. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಸೊ ಕಂಪ್ಯೂಟೇಷನ್ ಇದು ಎಲ್ಲೈತ್ರಿಪ್ಪ? ಅದು ಇಲ್ಲೇ ಮಾಡಿಲ್ಲಲ್ಲ, ಎಲ್ಲೇ ಮಾಡ್ಯಾರವರು? ತಡಿ, ಸಾರಿ, ನಾನು ಅಲ್ಲಿ ಹೋಗೀನಿ. ಓಕೆ, ಬರ್ರಿಪ್ಪ ಇಲ್ಲೇ ನೋಡ್ರಿ. ROI ಫಾರ್ಮುಲಾ ನಮ್ಮ ಕಡೆ ಐತಲ್ಲ ಆಲ್ರೆಡಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಐತಿ. ಅಸೆಟ್ಸ್ ಟರ್ನ್ ಓವರ್ ಇಂಟು ಅರ್ನಿಂಗ್ ರೇಟ್ ಅಂತ. ಸೊ ಅಸೆಟ್ಸ್ ಟರ್ನ್ ಓವರ್ ಮಾಡೋಣ್ರಿ. ಅಸೆಟ್ಸ್ ಫಸ್ಟ್ ಏನು ಬೇಕಾ? ಅಸೆಟ್ಸ್ ಟರ್ನ್ ಓವರ್ ಬೇಕು. ಸೊ ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಅಂತ. ಇಲ್ಲಿ
ಮತ್ತು ಬಿ ಅಂತ ಹಾಕ್ರಿ ಸಪ್ರೇಟ. ಎ ಸೇಲ್ಸ್ ಎಷ್ಟು ರೀಪ್ಪ? ಎ ಸೇಲ್ಸ್ ಈಸ್ 7 lakh, ಬಿ ಸೇಲ್ಸ್ ಈಸ್ 9,50,000 ಐತಿ, ಡಿವೈಡೆಡ್ ಬೈ ಅಸೆಟ್ಸ್ ಬೇಕಾ? ಅಸೆಟ್ಸ್ ಎಲ್ಲೈತಿ? ಅಸೆಟ್ಸ್ನೂ ಐತಿ ಇಲ್ಲೇ ಐತಿ ನೋಡ್ರಿ, ಎಂಡ್ಗೆ ಐತಿ ನೋಡ್ರಿ ಅಸೆಟ್ಸ್ ಅಂತ. 2,50,000, 3,75,000 ತೊಗೋರಿ. 2,50,000, 7 lakh ಐತಲ್ಲ, 2,50,000 ಆಮೇಲೆ 3,70,000 ಮಾಡಿರಿಪ್ಪ. ಇದು 7 lakh ಡಿವೈಡ್ ಬೈ 2,50,000 2.8 ಬಂತು ಆನ್ಸರ್, ಕರೆಕ್ಟಾ? ನೆಕ್ಸ್ಟ್ 9,50,000 ಡಿವೈಡ್ ಬೈ 3,75,000 ಮಾಡಿರಿಪ್ಪ, 2.5 ಬಂತು. ಓಕೆ, ಅಸೆಟ್ಸ್ ಟರ್ನ್ ಓವರ್ ನಮಗೆ ಬಂತು ರೀ. ಈಗ ನಮಗೆ ಬೇಕೇನೋ ಅರ್ನಿಂಗ್ ರೇಟ್ ಬೇಕು. ಏನು ಬೇಕು? ಅರ್ನಿಂಗ್ ರೇಟ್ ಬೇಕು. ಸೊ ಅರ್ನಿಂಗ್ ರೇಟ್ ಮಾಡೋಣ ರೀ. ಈಗ ಅರ್ನಿಂಗ್ ರೇಟ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಐತಿ. ಸೊ ಏನು ಮಾಡಿರಿ, ಎ ಮತ್ತು ಬಿ ಅರ್ನಿಂಗ್ಸ್ ಬೇಕು ನಮಗೆ. ಅರ್ನಿಂಗ್ಸ್ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿಪ್ಪ, ಇಲ್ಲಿ ಐತಲ್ಲ, ಇಲ್ಲಿ ಮಾಡಿರಲ್ಲ ಅರ್ನಿಂಗ್ಸ್. ಎಷ್ಟಿದೀಪ ಅರ್ನಿಂಗ್ಸ್? ಎದ 1,80,000 ಐತಿ, ಬಿದ 2,50,000 ಐತಿ, ಕರೆಕ್ಟಾ? ಓಕೆ, ಸೊ ನೋಡೋಣ ರೀ ಈಗ. ಐತೆ ನೋಡಿರಿ, ಎ 1,80,000 ಆಮೇಲೆ ಬಿ ಎಷ್ಟೈತಿ 2,50,000 ಡಿವೈಡೆಡ್ ಬೈ ಸೇಲ್ಸ್ 7 lakh ಮತ್ತು 9,50,000 ಮಾಡಿರಿದ್ದು 0.25 ಆಮೇಲೆ 0.26. ಓಕೆ, ಈಗ ಅಸೆಟ್ಸ್ ಟರ್ನ್ ಓವರ್ ರೇಟ ಇದು ಫಾರ್ಮುಲಾ ಹಾಕಿ ಮಾಡಿರಿಪ್ಪ. ಐತಿ ಅಸೆಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಟರ್ನ್ ಓವರ್ ಇಂಟು ಅರ್ನಿಂಗ್ ರೇಟ್. ಈಗ ಅಸೆಟ್ಸ್ ಟರ್ನ್ ಓವರ್ ಎ ಮತ್ತು ಬಿ ಸಪ್ರೇಟ್ ಮಾಡ್ಬೇಕು. ಎ ಇಲ್ಲೇ ಐತಿ, ಬಿ ಇಲ್ಲೇ ಐತಿ. ಎ ಮತ್ತು ಬಿ ಮಾಡೋಣ್ರಿ. ಈಗ ಎ ಅಸೆಟ್ಸ್ ಟರ್ನ್ ಓವರ್ ಎಷ್ಟು ಐತಿರಿಪ್ಪ? ಎ ಅಸೆಟ್ಸ್ ಟರ್ನ್ ಓವರ್ 2.8 ಐತಿ, ಬಿದ ಎಷ್ಟೈತಿ 2.5 ಐತಿ, ಹೌದಲ್ಲ? 2.5 ತೊಗೋರಿಪ್ಪ. ನೋಡಿಲ್ಲೇ 2.8, ಇಲ್ಲಿ 2.8 ಐತಿ, ಆಮೇಲೆ ಇಲ್ಲೇ 2.5 ಐತಿ, ಇಂಟು ಈಗ ನಮಗೆ ಅರ್ನಿಂಗ್ ರೇಟ್ ಬೇಕು. ಅರ್ನಿಂಗ್ ರೇಟ್ ಇಲ್ಲೇ ಐತಿ ನಮ್ದು. ಅರ್ನಿಂಗ್ ರೇಟ್ 0.25 ಆಮೇಲೆ ಇಲ್ಲೇ 0.26 ಐತಿ, ಕರೆಕ್ಟಾ? ಸೊ ಮಾಡಿರಿಪ್ಪ, 0.25 ಇಂಟು 0.26 ಮಾಡಿರಿಪ್ಪ. ಇದು ಎಷ್ಟು ಬರ್ತೈತಿ? 0. ನೋಡಿಲ್ಲೇ 2.8 ಇಂಟು 0.25 ಮಾಡಿರಿಪ್ಪ. ನಿಮಗೆ ಬರ್ತೈತಿ ಆನ್ಸರ್ ಎಷ್ಟು? 0.7 ಬರ್ತೈತಿ. 0.7ಗೆ ಇಂಟು 100 ಮಾಡಿರಿಪ್ಪ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಮಾಡ್ಕೋಬೇಕು, ಅದಕ್ಕೆ 70% ಫೈನಲ್ ಆನ್ಸರ್. ಬಿದ 2.5 ಇಂಟು 0.26 ಮಾಡಿರಿ, 0.65 ಬರ್ತೈತಿ, ಇಂಟು 100 ಮಾಡಿರಿಪ್ಪ, 65%. ಸೊ ದಿಸ್ ಇಸ್ ದ ROI. ಅರ್ಥ ಆಯ್ತಾ? ಇದು ನಿಮಗೆ PDF ಐತಿ, ಆಲ್ರೆಡಿ ನಿಮ್ಮ ಕಡೆ PDF ಇರ್ಬೋದು ಇದು. ಓಕೆ, ನಿಮ್ಮ ಕಡೆ PDF ಐತಿ, ಅದಕ್ಕೆ ನಾನು ಡೈರೆಕ್ಟ್ ಸೊಲ್ಯೂಷನ್ ಮಾಡತ್ತೀನಿ. ಇದು ಈ ಲೆಕ್ಕ ಐತಿ ನೋಡ್ರಿಪ್ಪ PDF ಒಳಗೆ. ಸೊ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಹೆಂಗೆ ಮಾಡ್ಬೇಕಂತ. ಓಕೆ, ಇದು ಆತಂದರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ಇದು ಯಾಕೆ ಯೂಸ್ ಮಾಡತ್ತೀನಿ? ಆ್ಯಕ್ಚುಲಿ ಬೋರ್ಡ್ ಇಲ್ಲ, ನಾ ಟೈಪ್ ಮಾಡೋಕ್ಕೂ ಟೈಮ್ ಇಲ್ಲ, ಅದಕ್ಕೆ ಇದು ಯೂಸ್ ಮಾಡತ್ತೀನಿ. ಓಕೆ, ಸೊ ಬರ್ರಿಪ್ಪ, ಮುಗಿದಿದ್ದು. ನೆಕ್ಸ್ಟ್ ಬರ್ರಿಪ್ಪ, ನೆಕ್ಸ್ಟ್ ಕ್ವಶನ್ ಐತಿ ಏನಂತ ಸ್ವಲ್ಪ ಇದು ಮಾಡ್ತೀನಿ ಸೈಡ್. You can see comfortably. Next question, a company is considering an outlet on a new investment project for its two divisions. Okay, two divisions X and Y. The details are given below. First particulars X ಮತ್ತು Y ಐತಿ. ಸೊ ಇದು ಇನ್ವೆಸ್ಟ್ಮೆಂಟ್ ಔಟ್ಲೇ. ಫಸ್ಟ್ ಈಸ್ ಇನ್ವೆಸ್ಟ್ಮೆಂಟ್ ಔಟ್ಲೇ 75,000 ಎರಡು ಕಡೆ ಸೇಮ್ ಐತಿರಿಪ್ಪ. ಇನ್ವೆಸ್ಟ್ಮೆಂಟ್ ಔಟ್ಲೇ ಎರಡು ಕಡೆ ಸೇಮ್ ಐತಿ. ನೆಕ್ಸ್ಟ್ ಎಕ್ಸ್ಪೆನ್ಸ್ ಏನು ಎಕ್ಸ್ಪೆಂಡಿಚರ್ ಎಕ್ಸ್ಪೆನ್ಸ್ ರಿಟರ್ನ್ ಆನ್ ನ್ಯೂ ಪ್ರಾಜೆಕ್ಟ್ 14,000 1,000. ಕರೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 16%, 18%. So paragraph says that the company's cost of capital is 12%. ಇದು ಭಾಳ ಇಂಪಾರ್ಟೆಂಟ್. You are required to give your opinion to the company regarding the investment in the above divisions ಅಂತ ಇದೆ ಕ್ವಶನ್. ಸೊ ಸೊಲ್ಯೂಷನ್ ಮಾಡೋಣ್ರಿ. ಇದರದ ಸೊಲ್ಯೂಷನ್ ಬರ್ರಿ. ಸೊಲ್ಯೂಷನ್ ಎಲ್ಲೈತಿ? ಇಲ್ಲೈತಿ ನೋಡ್ರಿಪ್ಪ. ಏನೈತಿ? ಫಸ್ಟ್ ಕಂಪ್ಯೂಟೇಷನ್ ವರ್ಕಿಂಗ್ ನೋಟಲ್ಲೇ ಕಂಪ್ಯೂಟೇಷನ್ ಆಫ್ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ಏನು ಮಾಡ್ಬೇಕ್ರಿಪ್ಪ? ಕಂಪ್ಯೂಟೇಷನ್ ಆಫ್ ರೆಸಿಜುವಲ್ ಇನ್ಕಮ್. ಯಾಕ್ರಿ? ಕ್ವಶನ್ ಆ ಟೈಪ್ ಐತ್ರಿ ಇದು. ಏನಂತಿ ಕ್ವಶನ್ ಅದು? ಯು ಆರ್ ರಿಕ್ವೈರ್ಡ್ ಟು ಗಿವ್ ಯರ್ ಒಪಿನಿಯನ್ ಟು ದಿ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್. ಏನ ಒಪಿನಿಯನ್ ಕೊಡ್ಬೇಕಂತಾರೆ ನಾವು. ಒಪಿನಿಯನ್ ವಿ ಹ್ಯಾವ್ ಟು ಗಿವ್ ಒಪಿನಿಯನ್. ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವು ಒಪಿನಿಯನ್ ಕೊಡ್ಬೇಕು. ಅದಕ್ಕೆ ಏನ್ರಿಪ್ಪ? ಸೊ ಕಂಪ್ಯೂಟೇಷನ್ ಆಫ್ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಪರ್ಟಿಕ್ಯುಲರ್ಸ್ X ಮತ್ತು Y ಡಿವಿಷನ್ ಹಾಕಿರಿಪ್ಪ. ಫಸ್ಟ್ ಏನು ತೊಗೋಬೇಕ್ರಿ? ಅರ್ನಿಂಗ್ಸ್ ತೊಗೋಬೇಕು. ಅರ್ನಿಂಗ್ಸ್ 14,000 ಐತಿ, ಆಮೇಲೆ 14,000 ಮತ್ತು 1,000 ಐತಿ ಅರ್ನಿಂಗ್ಸ್. ಎಲ್ಲೈತಿರ್ದು 14,000 ಮತ್ತು 1,000 ಐತೆ ನೋಡಿಲ್ಲಿ, ಐತಲ್ಲೇ ಇದು ರಿಟರ್ನ್ ಆನ್ ಐತಲ್ಲ, ರಿಟರ್ನ್ ಆನ್ ಅಂತ. ರಿಟರ್ನ್ ಆನ್ ನ್ಯೂ ಪ್ರಾಜೆಕ್ಟ್ 14,000 1,000 ಇದು ನಿಮ್ಮದು ಏನ್ರಿಪ್ಪ? ಅರ್ನಿಂಗ್ಸ್ ತಗೋರಿ. ಐತಲ್ಲ ಅರ್ನಿಂಗ್ಸ್ ಇಲ್ಲೇ. ಲೆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್
ಕಾಸ್ಟ್ ಆಫ್ ಕ್ಯಾಪಿಟಲ್ 12%. ಕಾಸ್ಟ್ ಆಫ್ ಕ್ಯಾಪಿಟಲ್ ಐತಿ ಆಲ್ರೆಡಿ, ಎಲ್ಲಿ ಐತಿ ಕ್ವಶನ್ ಒಳಗೆ ಐತೆ 12% ಅಂತ. ಎದರ ಮೇಲೆ ತೊಗೋಬೇಕಂದ್ರೆ 75,000 ಮೇಲೆ ತೊಗೋಬೇಕು. ಯಾಕಂದ್ರೆ 75,000 ಬಿಕಾಸ್ ಆಫ್ ಇನ್ವೆಸ್ಟ್ಮೆಂಟ್ ಔಟ್ಲೇ. ಎರಡು ಕಾಲಮಲ್ಲಿ 75 ಐತಿ, ಎಕ್ಸ್ ಕಾಲಮಲ್ಲಿ 75, ವೈ ಕಾಲಮಲ್ಲಿ 50 ಕೊಟ್ಟಿದ್ದೆ. ಅಂದರೆ ಎಕ್ಸ್ ಕಾಲಮಲ್ಲಿ 75,000 ಇಂಟು 12%, ವೈ ಕಾಲಮಲ್ಲಿ 50,000 ಇಂಟು 12%. ಅವಾಗ ಅಮೌಂಟ್ ಬೇರೆ ಬೇರೆ ಕೊಟ್ಟಿದ್ದಂದರೆ ಆದ ಅಮೌಂಟ್ ಮೇಲೆ ತೊಗೋಬೇಕು 12%. ಬಟ್ ಈಗ ಎಕ್ಸ್ ಮತ್ತು ವೈ ಅಲ್ಲೇ ಎರಡು ಅಮೌಂಟ್ ಸೇಮ್ ಐತಿ. ಸೊ ಒಂದು ಅಮೌಂಟ್ ಮೇಲೆ 75,000 ಇಂಟು ಇದು 12% ಕೊಡ್ಬಿಟ್ರಿಪ್ಪ. ಕರೆಕ್ಟಾ? ಕೋಡ್ ಸರಿ. ಎಲ್ಲೈತ್ರಿಪ್ಪ ಅದು? ಎಲ್ಲೈತಿ ನೋಡಿ. ಹಾಂ ಐತಿ 75. ಹಾಂ ಐತಲ್ಲ, 75,000 ಇಂಟು 12%, 9,000 ಬಂತ. 14,000 ಮೈನಸ್ 9,000 5,000 ಬಂತಿಲ್ಲ. 1,000 ಮೈನಸ್ 9,000 1,000 ಬಂತಿಲ್ಲ. ಸೊ ದಿಸ್ ಈಸ್ ರೆಸಿಜುವಲ್ ಇನ್ಕಮ್. ರೆಸಿಜುವಲ್ ಇನ್ಕಮ್ ಅಂದರೆ ನೋಡ್ರಿ, ರೆಸಿಜುವಲ್ ಇನ್ಕಮ್ ಎ ಜಾಸ್ತಿ, ಎಕ್ಸ್ ಕಾಲಮಲ್ಲೇ ಜಾಸ್ತಿ ಐತಿ, ವೈ ಕಾಲಮಲ್ಲೇ ಕಮ್ಮಿ ಐತಿ. ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕು ಅವರು? ವೈ ಇನ್ವೆಸ್ಟ್ಮೆಂಟ್ ಇನ್ ವೈ ಜಾಸ್ತಿ ಮಾಡ್ಬೇಕು ಅವರು. ಯಾಕಂದರೆ ಎಕ್ಸ್ ಕಾಲಮಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಐತಿ, ಆಮೇಲೆ ಪ್ರಾಫಿಟ್ನು ಜಾಸ್ತಿ ಐತಿ. ಈಗ ವೈಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅವರಿಗೆ ಪ್ರಾಫಿಟ್ ಬರ್ತೈತಿ. ಅರ್ಥ ಆಯ್ತಾ? ಸೊ ಇದು ಮಾಡ್ಬೇಕು ನೋಡ್ರಿಪ್ಪ. ಕರೆಕ್ಟಾ? ಏನು ಡೌಟಾ? ಸೊ ನೋಡ್ರಿ, ಅದೈತಿಲ್ಲ. ಬೋತ್ ದ ಡಿವಿಷನ್ ಆಗಿ ಸೇಮ್ ಪ್ಯಾಟರ್ನ್ ಇನ್ವೆಸ್ಟ್ಮೆಂಟ್ 75,000 ಅಂತ ಐತಿ ಬೋತ್ ಕಡೆ. ಇನ್ನೇನು ಮಾಡಿರಿಪ್ಪ, ಎಕ್ಸ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿರಿಪ್ಪ ಅಂತ. ಓಕೆ, ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ವೈ ಬಿಕಾಸ್ ವೆನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಈಸ್ ಮೋರ್ ದೆನ್ ರೆಸಿಜುವಲ್ ಇನ್ಕಮ್ ಈಸ್ ಆಲ್ಸೋ ಮೋರ್. ಅದಕ್ಕೆ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಬಿಕಾಸ್ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ರೆಸಿಜುವಲ್ ಇನ್ಕಮ್ ಲೋ ಐತಿ. ಸೊ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ವೈ ಟು ಇನ್ಕ್ರೀಸ್ ದ ರೆಸಿಜುವಲ್ ಇನ್ಕಮ್. ಓಕೆ, ಇದು ಕ್ವಶನ್ ಅವ್ರಿಪ್ಪ. ಅದು ಈ ಕ್ವಶನ್ದ ಆನ್ಸರ್ ಅದು. ದಿಸ್ ಈಸ್ ಕ್ವಶನ್, ದಿಸ್ ಈಸ್ ದ ಸೊಲ್ಯೂಷನ್. ಎಲ್ಲೈತ್ರಿ? ಇಲ್ಲೈತಿ ಸೊಲ್ಯೂಷನ್. ಓಕೆ, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಇದು ಮುಗಿದ ಮೇಲೆ ನೋಡ್ತೀನಿ. ಇದು ಬರೀ ಇದು ಪ್ಯಾಟರ್ನ್ ಆಯ್ತಾ? ಸರಿ, ನೆಕ್ಸ್ಟ್ ಇಲ್ಲಿ ನೋಡೋಣ ಏನೈತಿ ಅಂತ. ಇನ್ನೊಂದು ಕ್ವಶನ್ ಐತಿ, ಇಲ್ಲಿ ಬೇರೆ ಕ್ವಶನ್ ಐತಿ, ಕಟ್ ಐತಿ. ದ ಫಾಲೋವಿಂಗ್ ಇದು ಇನ್ಫಾರ್ಮೇಷನ್ ಐತ್ರಿಪ್ಪ. ಟು ಎಸ್ಟಿಮೇಟ್ ಆ್ಯಂಡ್ ಫಿಲ್ ದ ಗ್ಯಾಪ್ ಅಂತ ಐತಿ. ಗ್ಯಾಪ್ ಅಂತ ಪರ್ಟಿಕ್ಯುಲರ್ಸ್ ಒಂದು ಕಾಲಮ್ ಡಿವಿಷನ್ ಎಕ್ಸ್ ಅಂತ ಐತಿ, ಡಿವಿಷನ್ ವೈ ಅಂತ ಐತಿ. ಡಿವಿಷನ್ ಎಕ್ಸ್ ಮತ್ತು ಡಿವಿಷನ್ ವೈ. ಸೊ ಏನು ಮಾಡ್ಬೇಕು? ಡಿವಿಷನ್ ಎಕ್ಸ್ ಮತ್ತು ಡಿವಿಷನ್ ವೈ ಫಸ್ಟ್ ಸೇಲ್ಸ್ ತೊಗೋಬೇಕು. ಏನೈತ್ರಿ? ಸೇಲ್ಸ್ ನೋಡ್ರಿಪ್ಪ, ಡಿವಿಷನ್ ಎಕ್ಸಲ್ಲೇ 28,000, ಡಿವಿಷನ್ ವೈ ಅಲ್ಲೇ 38,000. ಡಿವಿಷನಲ್ ಪ್ರಾಫಿಟ್ ಅಂತ ಐತಿ. ಡಿವಿಷನಲ್ ಪ್ರಾಫಿಟ್ ನೋಡ್ರಿ, ಇಲ್ಲೇ ಕ್ವಶನ್ ಮಾರ್ಕ್ ಐತಿ. ಏನೈತಿ? ಇಲ್ಲೇ ಕ್ವಶನ್ ಮಾರ್ಕ್ ಐತಿ. ಸೊ ಕ್ವಶನ್ ಮಾರ್ಕ್ ನಾವು ಫಿಲ್ ಮಾಡಬೇಕಿಲ್ಲ, ಇನ್ನೂ ಬಂದಿಲ್ಲ. ಅದು ಆನ್ಸರ್ ಬಂದ ಮೇಲೆ ಬರೀಬೇಕದು 7,200 ಅಂತ. ಈಗ ಬಂದಿಲ್ಲ, ಈಗ ಕ್ವಶನ್ ಮಾರ್ಕ್ ಐತಿ ಆಸ್ ಪರ್ ಕ್ವಶನ್. ಸೊ ಡಿವಿಷನ್ ವೈ ಅಲ್ಲೇ 10,000 ಐತಿ. ನೆಕ್ಸ್ಟ್ ಆಪರೇಟಿಂಗ್ ಅಸೆಟ್ಸ್ ಎಕ್ಸ್ ಕಾಲಮಲ್ಲೇ 10,000 ಐತಿ, ವೈ ಕಾಲಮಲ್ಲೇ ಕ್ವಶನ್ ಮಾರ್ಕ್ ಐತಿ. ಕರೆಕ್ಟಾ? ಸರಿ, ನೆಕ್ಸ್ಟ್ ಏನು ಮಾಡ್ಬೇಕಾ? ಅರ್ನಿಂಗ್ ರೇಟ್ ಎಕ್ಸ್ ಕಾಲಮಲ್ಲಿ ಆಲ್ರೆಡಿ ಐತಿ. ಎಷ್ಟು? 0.2571 ಐತಿ. ಆಮೇಲೆ ವೈ ಇದು ಏನ ವೈ ಕಾಲಮಲ್ಲೇ ಕ್ವಶನ್ ಮಾರ್ಕ್ ಐತಿ. ಸರಿ, ನೆಕ್ಸ್ಟ್ ಅಸೆಟ್ಸ್ ಟರ್ನ್ ಓವರ್. ಇದು ಏನದು? ಅಸೆಟ್ಸ್ ಟರ್ನ್ ಓವರ್ ಎಕ್ಸ್ ಕಾಲಮಲ್ಲಿ ಐತಿ. ಅಸೆಟ್ಸ್ ಟರ್ನ್ ಓವರ್ ಎಕ್ಸ್ ಕಾಲಮಲ್ಲಿ ಐತಿ. ಎಷ್ಟೈತಿ? ಅಸೆಟ್ಸ್ ಟರ್ನ್ ಓವರ್ ಎಕ್ಸ್ ಕಾಲಮಲ್ಲೇ ಕ್ವಶನ್ ಮಾರ್ಕ್ ಐತಿ. ವೈ ಕಾಲಮಲ್ಲೇ 2.533 ಐತಿ. ಸೊ ಈಗ ಇದು ಮಾಡಬೇಕಲ್ಲ, ಏನು? ಫಿಲ್ ದ ಗ್ಯಾಪ್ ಮಾಡಬೇಕು. ಈಗ ಸಿಂಪ್ಲಿ ಏನಂದರೆ ಅಸೆಟ್ಸ್ ಟರ್ನ್ ಓವರ್ ಎಷ್ಟು ಮಾಡ್ಬೇಕು ನೋಡಿಲ್ಲ, ಮೇನ್ ಐತಿ ಅಸೆಟ್ಸ್ ಟರ್ನ್ ಓವರ್ ರೇಷೋ ಮಾಡಬೇಕು. ಅಸೆಟ್ಸ್ ಟರ್ನ್ ಓವರ್ ರೇಷೋ ನೋಡೋಣ ತಡ್ರಿಪ್ಪ. ಫಸ್ಟ್ ಸೊಲ್ಯೂಷನ್ ನೋಡ್ರಿಪ್ಪ. ಇಲ್ಲೇ ಫಸ್ಟ್ ಅರ್ನಿಂಗ್ ಐತಿ. ಇಲ್ಲಿ ಅರ್ನಿಂಗ್ ಐತಿ. ಓಕೆ, ಅರ್ನಿಂಗ್ ಐತಿ. ಆಮೇಲೆ ಅಸೆಟ್ಸ್ ಟರ್ನ್ ಓವರ್ ಐತಿ. ಅರ್ನಿಂಗ್ ರೇಟ್ ಮತ್ತು ಅಸೆಟ್ಸ್ ಟರ್ನ್ ಓವರ್ ಐತಿ. ಸೊ ಎರಡು ಫಾರ್ಮುಲಾ ಬರೀರಿಪ್ಪ. ಅರ್ನಿಂಗ್ ಮತ್ತು ಅಸೆಟ್ಸ್ ಟರ್ನ್ ಓವರ್ ಫಾರ್ಮುಲಾ ಬರೀರಿಪ್ಪ. ಅರ್ನಿಂಗ್ ರೇಟ್ ಫಾರ್ಮುಲಾ ಏನ್ರಿಪ್ಪ? ಅರ್ನಿಂಗ್ ರೇಟ್ ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ. ಓಕೆ, ಆಲ್ರೆಡಿ ಐತಿರಲ್ಲ ಅರ್ನಿಂಗ್ ರೇಟ್ ಅಂತ ಕೊಟ್ಟಾರಲ್ಲ ಕ್ವಶನಲ್ಲೇ. ಸೊ ಅರ್ನಿಂಗ್ ರೇಟ್ ಫಾರ್ಮುಲಾ ಹಾಕ್ರಿ. ಆಮೇಲೆ ಅಸೆಟ್ಸ್ ಟರ್ನ್ ಓವರ್ ಅಂತ ಐತಿ, ಅಸೆಟ್ಸ್ ಟರ್ನ್ ಓವರ್ ಫಾರ್ಮುಲಾ ಹಾಕ್ರಿ. ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಅಂತ. ಓಕೆ, ಇದು ಅಸೆಟ್ಸ್ ಟರ್ನ್ ಓವರ್ ಮತ್ತು ಅರ್ನಿಂಗ್ ರೇಟ್ ಎರಡೂ ಫಾರ್ಮುಲಾ ಯೂಸ್ ಮಾಡಿ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ? ಇದು ROI ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ. ಏನ್ರಿಪ್ಪ? ಅಸೆಟ್ಸ್ ಟರ್ನ್ ಓವರ್ ಇಂಟು ಅರ್ನಿಂಗ್ ರೇಟ್. ಇದೇ ಫಾರ್ಮುಲಾ ಮೇನ್ ಫಾರ್ಮುಲಾ. ಇದು ಎರಡು ಯೂಸ್ ಮಾಡಿ. ಸೊ ಈಗ ಏನು ಮಾಡಿರಿಪ್ಪ, ನಿಮಗೆ ಪ್ರಾಫಿಟ್ ಬೇಕು. ಏನು ಬೇಕಾ? ಪ್ರಾಫಿಟ್ ಬೇಕು. ಅರ್ನಿಂಗ್ ಬೇಕು ಅಂದರೆ ಏನ್ರಿಪ್ಪ? ಅರ್ನಿಂಗ್ ಬೇಕು. ಸಿಂಪ್ಲಿ ಏನು ಬೇಕಾ ನಿಮಗೆ? ಅರ್ನಿಂಗ್ಸ್ ಬೇಕು. ನೋಡಿ, ಅರ್ನಿಂಗ್ ರೇಟ್ ಮಾಡಕ್ಕೆ ನಿಮಗೆ ಏನು ಬೇಕಾ? ಅರ್ನಿಂಗ್ಸ್ ಬೇಕಂದ್ರೆ ಏನ್ರಿಪ್ಪ? ಸಿಂಪಲ್ ಫಾರ್ಮುಲಾ ಐತೆ ನೋಡಿ. ಇಲ್ಲಿ
ಅರ್ನಿಂಗ್ಸ್ ಬೇಕಂದ್ರೆ ಇದು ಫಾರ್ಮುಲಾ ಸಿಂಪಲ್. ಸೇಲ್ಸ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹಾಂ, ಈ ಟೈಪ್ ಕ್ವಶನ್ ಐತಿ. ಇದು ಕ್ವಶನ್ ನೋಡಿದಲ್ಲ ನೀವು? ಈ ಕ್ವಶನ್ ನೋಡಿದ್ರಿ? ಈ ಕ್ವಶನ್ ಐತ್ರಿ, ಎಲ್ಲ ರೆಡಿಮೇಡ್ ಕೊಟ್ಬಿಟ್ಟಾರ. ಈಗ ಏನು ಮಾಡ್ರಿಪ್ಪ ನೋಡ್ರಿ, ಇಲ್ಲಿ ಅರ್ನಿಂಗ್ಸ್ ಮಾಡ್ಬೇಕು ನೋಡ್ರಿ. ವಾಯ್ ಕಡೆ ಆಲ್ರೆಡಿ ಅರ್ನಿಂಗ್ಸ್ ಐತಿ, ಈಗ ನಿಮಗೆ ಅರ್ನಿಂಗ್ಸ್ ಬೇಕು ಎಲ್ಲಿ ಬೇಕಾ? ಈಗ ಡಿವಿಷನಲ್ ಪ್ರಾಫಿಟ್ ನಿಮಗೆ ಎಲ್ಲಿ ಬೇಕಾ? ಎಕ್ಸ್ ಕಾಲಮಲ್ಲೇ ಬೇಕು. ಸೊ ಮಾಡಿರಪ್ಪ, ಡಿವಿಷನಲ್ ಪ್ರಾಫಿಟ್ ಎಲ್ಲೇ ಬೇಕು ನಿಮಗೆ? ಎಕ್ಸ್ ಕಾಲಮಲ್ಲೇ ಬೇಕು. ಸೊ ಡಿವಿಷನಲ್ ಪ್ರಾಫಿಟ್ ಫಾರ್ಮುಲಾ ಏನ್ರಿಪ್ಪ ಇಲ್ಲೇ? ಸೇಲ್ಸ್ ಇಂಟು ಅರ್ನಿಂಗ್ ರೇಟ್. ಏನ್ರಿ? ಸೇಲ್ಸ್ ಇಂಟು ಅರ್ನಿಂಗ್ ರೇಟ್. ಎಕ್ಸ್ ಕಾಲಮಲ್ಲೇ ಮಾಡ್ಬೇಕು, ಯಾಕಂದರೆ ಡಿವಿಷನಲ್ ಪ್ರಾಫಿಟ್ ವಾಯ್ ಕಾಲಮಲ್ಲೇ ಐತಿ, ಎಕ್ಸ್ ಕಾಲಮಲ್ಲೇ ಇಲ್ಲ. ಸೊ ಎಕ್ಸ್ ಕಾಲಮಲ್ಲೇ ಬೇಕು ನಮಗೆ. ಸೊ ಏನು ಮಾಡಿರಿಪ್ಪ, ಸೇಲ್ಸ್ ಎಕ್ಸ್ ಕಾಲಮಲ್ಲಿ ಎಷ್ಟೈತಿ? ಸೇಲ್ಸ್ ಎಕ್ಸ್ ಕಾಲಮಲ್ಲಿ ಎಷ್ಟೈತಿ? 28,000 ಐತಿ. ಇಂಟು ಅರ್ನಿಂಗ್ ರೇಟ್ ಎಷ್ಟೈತಿ? ಅರ್ನಿಂಗ್ ರೇಟ್ 0.2571 ಐತಿ. ಸೊ ಯೂಸ್ ಮಾಡಿರಿ ನಿಮಗೆ ಆನ್ಸರ್ ಎಷ್ಟು ಬಂತು? ಆನ್ಸರ್ ನಿಮಗೆ 7,198.8 ಅಂದರೆ 7,200 ಬಂತು ನಿಮಗೆ ಆನ್ಸರ್. ಓಕೆ, ಸೊ 7,200 is divisional profit of 7,200 is the divisional profit of X column. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಸರಿ, ಈಸಿ ಐತಲ್ಲ? ಇದು ಆದಮೇಲೆ ಏನು ಮಾಡ್ಬೇಕು ಈಗ? ಅಸೆಟ್ಸ್ ಟರ್ನ್ ಓವರ್ ಮಾಡ್ಬೇಕು. ಏನ್ರಿ? ಅಸೆಟ್ಸ್ ಟರ್ನ್ ಓವರ್ ಮಾಡ್ಬೇಕಂದ್ರೆ ಏನ್ರಿಪ್ಪ? ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಅಂತ. ಅಸೆಟ್ಸ್ ಟರ್ನ್ ಓವರ್ ಯಾಕೆ ಮಾಡತ್ತೀರಿಪ್ಪ ನಾವು? ಯಾಕಂದರೆ ಕ್ವಶನ್ ಮಾರ್ಕ್ ಐತಿ ಇಲ್ಲೇ. ಇಲ್ಲೇ ಕ್ವಶನ್ ಮಾರ್ಕ್ ಐತೆ. ಇದು ನೋಡ್ರಿ, ಕ್ವಶನ್ ಮಾರ್ಕ್ ಐತಲ್ಲ, ಅಸೆಟ್ಸ್ ಟರ್ನ್ ಓವರ್ಗೆ ಕ್ವಶನ್ ಮಾರ್ಕ್ ಐತಲ್ಲ ಎಕ್ಸ್ ಕಾಲಮಲ್ಲೇ. ಸೊ ಅಸೆಟ್ಸ್ ಟರ್ನ್ ಓವರ್ ಮಾಡೋಣ್ರಿ. ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡ್ ಬೈ ಅಸೆಟ್ಸ್ ಅಂತ. ಎಕ್ಸ್ ಕಾಲಮಲ್ಲಿ ಅಸೆಟ್ಸ್ ಎಷ್ಟ್ರಿಪ್ಪ? ಸೇಲ್ಸ್ ಎಷ್ಟ್ರಿಪ್ಪ? 28,000. ಆಮೇಲೆ ಅಸೆಟ್ಸ್ ಎಷ್ಟ್ರಿಪ್ಪ? 10,000. ಅಸೆಟ್ಸ್ ಎಷ್ಟ್ರಿ? 10,000. ಇದೆಲ್ಲ ಆಪ್ರೇಟಿಂಗ್ ಅಸೆಟ್ಸ್ ಅಂತ 10,000. ಸೊ 10,000 ಇದು ಯೂಸ್ ಮಾಡಿ, ಯೂಸ್ ಮಾಡಿ ಮಾಡಿರಿಪ್ಪ. ಅದು 28,000 ಡಿವೈಡ್ ಬೈ 10,000 ಯು ವಿಲ್ ಗೆಟ್ ಆನ್ಸರ್. ದಟ್ ಈಸ್ X 2.8 ಬಂತು. 2.8. ಸೊ 2.8 is ಯುವರ್ ಆನ್ಸರ್. ಅರ್ಥ ಆಯ್ತಾ? ಸರಿ, ಎರಡು ನಮಗೆ ಸಿಗ್ತಿರಿಪ್ಪ, ಎರಡು ಕ್ವಶನ್ ಮಾರ್ಕ್ ನಮಗೆ ಸಿಗ್ತಿರಿಪ್ಪ. ಈಗ ಎಲ್ಲಿ ಹೋಗ್ಬೇಕು? ವಾಯ್ ಕಾಲಮಲ್ಲೇ ಹೋಗ್ಬೇಕು. ವಾಯ್ ಕಾಲಮಲ್ಲೇ ನಮ್ಗೆ ಏನು ಬೇಕ್ರಿಪ್ಪ ಈಗ? ವಾಯ್ ಕಾಲಮಲ್ಲೇ ನಮ್ಗೆ ಏನು ಬೇಕೀಗ? ಅಸೆಟ್ಸ್ ಬೇಕು. ಏನು ಬೇಕಾ? ಅಸೆಟ್ಸ್ ಬೇಕಾ? ಮತ್ತೇನು ಬೇಕಾ? ಅಸೆಟ್ಸ್ ಬೇಕು ಮತ್ತು ಅರ್ನಿಂಗ್ ರೇಟ್ ಬೇಕು. ಅಸೆಟ್ಸ್ ಮತ್ತು ಅರ್ನಿಂಗ್ ರೇಟ್ ಬೇಕಲ್ಲೇ ವಾಯ್ಗೆ. ಅಸೆಟ್ಸ್ ಮತ್ತು ಅರ್ನಿಂಗ್ ರೇಟ್ ಬೇಕು. ಸೊ ಐತಿ ಇಲ್ಲಿ ಆಲ್ರೆಡಿ. ನೋಡ್ರಿಲ್ಲೇ ಮಾಡಿವಲ್ಲ, ಈ ಟೈಪ್ ಮಾಡಿವಲ್ಲ. ಸರಿ, ಈಗ ನೋಡೋಣ ತಡ್ರಿಪ್ಪ. ಇಲ್ಲಿ ಬರ್ರಿ, ಈಗ ಆಪ್ರೇಟಿಂಗ್ ಅಸೆಟ್ಸ್ ಬೇಕು. ಎಲ್ಲಿ ಬೇಕದು ಆಪ್ರೇಟಿಂಗ್ ಅಸೆಟ್ಸ್? ನಮಗೆ ವಾಯ್ ಕಾಲಮಲ್ಲೇ ಬೇಕು, ಐತಲ್ಲೇ. ಸೊ ಆಪ್ರೇಟಿಂಗ್ ಅಸೆಟ್ಸ್ ನಮಗೆ ಎಲ್ಲಿ ಬೇಕಾ? ನಮಗೆ ವಾಯ್ ಕಾಲಮಲ್ಲೇ ಬೇಕು, ಸೊ ಮಾಡೋಣ ತಡ್ರಿಪ್ಪ. ನೋಡ್ರಿಲ್ಲೇ, ಆಪ್ರೇಟಿಂಗ್ ಅಸೆಟ್ಸ್ ಮಾಡಕ್ಕೆ ಫಾರ್ಮುಲಾ ಆಪ್ರೇಟಿಂಗ್ ಅಸೆಟ್ಸ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಟರ್ನ್ ಓವರ್. ಸೊ ವಾಯ್ ಅಲ್ಲೇ ಬೇಕು ನಮಗೆ. ಎಲ್ಲಿ ಬೇಕ್ರಿ? ವಾಯ್ ಅಲ್ಲೇ ಬೇಕು. ಸೊ ವಾಯ್ ಅಲ್ಲೇ ಬೇಕಂದ್ರೆ ಏನ್ರಿಪ್ಪ? ಸೇಲ್ಸ್ ಎಷ್ಟೈತಿ? ವಾಯ್ ಕಾಲಮಲ್ಲಿ 38,000 ಐತಿ. ಎಷ್ಟ್ರಿ? 38,000 ಡಿವೈಡೆಡ್ ಬೈ ಅಸೆಟ್ಸ್ ಟರ್ನ್ ಓವರ್ ಎಷ್ಟೈತಿ? 2.533 ಐತಿ. ಆಲ್ರೆಡಿ ಐತಿದ್ದು ಆಸ್ ಗಿವನ್ ಇನ್ ದ ಕ್ವಶನ್ ಒಳಗೆ ಆಲ್ರೆಡಿ ಕೊಟ್ಬಿಟ್ಟಾರ ಅವರು. ನೋಡಿಲ್ಲೇ ಕ್ವಶನ್ ಒಳಗೆ ಐತಲ್ಲ ಅಲ್ಲೇ ನೋಡ್ರಿ ಏನೈತಿ? ಆಪ್ರೇಟಿಂಗ್ ಅಸೆಟ್ಸ್ ಇಸ್ ಈಕ್ವಲ್ ಟು ಸೇಲ್ಸ್ ಐತಿ ಆಲ್ರೆಡಿ 38,000. ಆಮೇಲೆ ಏನ್ರಿದು? ಅಸೆಟ್ಸ್ ಟರ್ನ್ ಓವರ್ನು ಐತಿ. ಅಸೆಟ್ಸ್ ಟರ್ನ್ ಓವರ್ 2.533 ಐತಿ. ಇದು ಯೂಸ್ ಮಾಡಿರಿಪ್ಪ. ಐತಲ್ಲೇ 38,000 ಡಿವೈಡ್ ಬೈ 2.533 ಅಂತ ಐತಲ್ಲ, ಇದು ಮಾಡಿರಿ. ಇದು ಎಷ್ಟು ಬರ್ತೈತ್ರಿಪ್ಪ? 15,000. ಎಷ್ಟು ರೀ? 15,000 ಬಂತಲ್ಲ. ಇದು ನಿಮ್ದು ಆಪ್ರೇಟಿಂಗ್ ಅಸೆಟ್ಸ್. ಏನ್ರಿದು? ಆಪ್ರೇಟಿಂಗ್ ಅಸೆಟ್ಸ್ ಐತಲ್ಲ, ಇದು ಐತಲ್ಲೇ. ಇದು 15,000 ಆ್ಯಕ್ಚುಲಿ. ಎಷ್ಟಿದು? 15,000 ಇದು. ಯಾಕೆ ಇದು ಹೈಡ್ ಆಗಿದ್ರಿ ಇಲ್ಲ, ಯಾಕಂದರೆ ಇದು ಹಾಕಿಲ್ಲ ನಾನು ಬಾಕ್ಸ್, ರೌಂಡ್ ಬಾಕ್ಸ್ ಹಾಕಿಲ್ಲಲ್ಲ, ಅದಕ್ಕೆ ಇದು 15,000. ಓಕೆ, ಈಗ ನಿಮ್ಗೆ ಏನು ಬೇಕ್ರಿಪ್ಪ? ಈಗ ನಿಮಗೆ ಬೇಕು ಅರ್ನಿಂಗ್ ರೇಟ್ ಬೇಕು. ಏನು ಬೇಕು ನಿಮಗೆ? ಅರ್ನಿಂಗ್ ರೇಟ್ ಬೇಕು. ಯಾಕಂದರೆ ಸೆಕೆಂಡ್ ಕ್ವಶನ್ ಮಾರ್ಕ್ ಅಲ್ಲಿ ಐತಿ ಅರ್ನಿಂಗ್ ರೇಟಲ್ಲೇ. ಅರ್ನಿಂಗ್ ರೇಟ್ ಫಾರ್ಮುಲಾ ನಿಮ್ಮ ಕಡೆ ಐತಿರಿಪ್ಪ. ಅರ್ನಿಂಗ್ ರೇಟ್ ಫಾರ್ಮುಲಾ ಇಲ್ಲ ಐತಿ ನೋಡಿರಿ. ಅರ್ನಿಂಗ್ ರೇಟ್ ಫಾರ್ಮುಲಾ ಐತಲ್ಲೇ. ಅರ್ನಿಂಗ್ ರೇಟ್ ಫಾರ್ಮುಲಾ ಏನು? ಅರ್ನಿಂಗ್ ರೇಟ್ ಫಾರ್ಮುಲಾ ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ. ಐತಿ. ಅರ್ನಿಂಗ್ಸ್ ಆಲ್ರೆಡಿ ಐತಿ ಇಲ್ಲೇ. ಎಷ್ಟೈತಿ ಅರ್ನಿಂಗ್ಸ್? 10,000 ಐತಿ. ಡಿವೈಡೆಡ್ ಬೈ ಏನು ಬೇಕಾ? ಅಸೆಟ್ಸ್ ಬೇಕಾ? ಅಸೆಟ್ಸ್ನು ಆಲ್ರೆಡಿ ಐತಿ 5,000. ಆಲ್ರೆಡಿ 5,000 ಐತಿರಿಪ್ಪ. ಏನು ಎಷ್ಟದು? 10,000 ಡಿವೈಡೆಡ್ ಬೈ 5,000. ಸಾರಿ, ಅರ್ನಿಂಗ್ಸ್ ಡಿವೈಡ್ ಬೈ ಸೇಲ್ಸ್. ಅದು ಅರ್ನಿಂಗ್ಸ್ ಎಷ್ಟೈತಿರಿಪ್ಪ ನಿಮ್ಮ ಕಡೆ? ಡಿವಿಷನಲ್ ಪ್ರಾಫಿಟ್ 10,000 ಐತಿ. ಸೇಲ್ಸ್ ಎಷ್ಟೈತಿ? 38,000 ಐತಿ.
ಸೊ ಯೂಸ್ ಮಾಡೋಣ ಬರ್ರಿ ನೋಡಿ ಇಲ್ಲಿ ಅರ್ನಿಂಗ್ಸ್ ರೇಟ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಐತಿ. ಸೊ ಅರ್ನಿಂಗ್ಸ್ ಇಸ್ 10,000 ಡಿವಿಷನ್ ಆಫ್ ಪ್ರಾಫಿಟ್ 10,000 ಡಿವೈಡ್ ಸೇಲ್ಸ್ 38,000. ಇದು ಮಾಡಿರಪ್ಪ ನಿಮಗೆ ಬರ್ತೈತಿ 0.2631 ಅಂತ 2631 ನೋಡ್ರಿ ಇಲ್ಲಿ ಐತಲ್ಲ, ಚೆಕ್ ಮಾಡಿರಿ ಇಲ್ಲಿ ಎಲ್ಲಿದ್ರಿ ಇದು, ಹಾಂ 0.2631 ಬಂತಲ್ಲ ಅರ್ನಿಂಗ್ ರೇಟ್. ಓಕೆ, ಈ ಥರ ಮಾಡ್ಬೇಕು. ಫಸ್ಟ್ ಎಕ್ಸ್ ಕಾಲಮ್ ಮುಗಿಸ್ರಿ, ಆಮೇಲೆ ವೈ ಕಾಲಮ್ಗೆ ಹೋಗ್ರಿ. ಓಕೆ, ದಿಸ್ ಈಸ್ ಯುವರ್ ಕ್ವಶನ್, ದಿಸ್ ಈಸ್ ಅ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಪಾರ್ಟ್ ಇಲ್ಲೇ ಐತಿ. ನೋಡಿರಿ ಆಲ್ಮೋಸ್ಟ್ ಆಯ್ತು ನೋಡಿರಿ. ಓಕೆ, ನೆಕ್ಸ್ಟ್ ಇದು ಮುಗಿದ ಮೇಲೆ ಎಲ್ಲೈತಿ, ಏನೈತ್ರಿಪ್ಪ, ಇದೈತಿ ನೆಕ್ಸ್ಟ್ ಕ್ವಶನ್. ನೋಡಿರಿ ನೆಕ್ಸ್ಟ್ ಕ್ವಶನ್ ಇದೈತಿ ನೋಡಿರಿ. ಏನಿದು ಕ್ವಶನ್? ಸಾಕಲ್ಲ ಇಷ್ಟ, ಇಲ್ಲ ಬೇಡ. ನೋಡಿರಿ ಕ್ವಶನ್ ಏನೈತಿ, ದ ಫೈನಾನ್ಷಿಯಲ್ performance the financial performance of ESS division ESS division of a company is measured as investment center. The following data is given, calculate assets turnover and ROI. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೀವು ಅಸೆಟ್ಸ್ ಟರ್ನ್ ಓವರ್ ಮತ್ತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ, ಹೌದಾ? ಸೊ ಈಗ ಏನು ಮಾಡಿರಿ ನೀವು, ಸಿಂಪ್ಲಿ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಐತಿ, ಎಷ್ಟೈತಿ 2,50,000 ಐತಿ. ನೆಕ್ಸ್ಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 7 lakh ಐತಿ. ನೆಕ್ಸ್ಟ್ ಟೋಟಲ್ ಅಸೆಟ್ಸ್ ಈಸ್ 11 lakh. ಎಷ್ಟು ರೀ? 11 lakh ಐತಿ. ಸೊ 3 ಐಟಮ್ಸ್ ನಿಮಗೆ ಆಲ್ರೆಡಿ ಕೊಟ್ಬಿಟ್ಟಾರೆ. ನೀವು ಏನು ಮಾಡ್ಬೇಕಂತ ಫಸ್ಟ್ ಅಸೆಟ್ಸ್ ಟರ್ನ್ ಓವರ್ ಮಾಡ್ಬೇಕು. ಫಸ್ಟ್ ಏನು ಮಾಡ್ಬೇಕು? ಅಸೆಟ್ಸ್ ಟರ್ನ್ ಓವರ್ ಮಾಡಿರಿ ಫಸ್ಟ್. ಸೊ ಅಸೆಟ್ಸ್ ಟರ್ನ್ ಓವರ್ ಮಾಡೋಕೆ ಫಾರ್ಮುಲಾ ನಿಮ್ಮ ಕಡೆ ಐತಿ. ಅಸೆಟ್ಸ್ ಟರ್ನ್ ಓವರ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಅಸೆಟ್ಸ್ ಅಂತ. ಸೇಲ್ಸ್ ನಿಮ್ಮ ಕಡೆ ಐತಿ 2,50,000 ಡಿವೈಡೆಡ್ ಬೈ ನಿಮ್ದು ಅಸೆಟ್ಸ್ ಐತಿ 11 lakh ಮಾಡಿರಿ, 2.27 ಬಂತ ಸರ್. ಅಸೆಟ್ಸ್ ಟರ್ನ್ ಓವರ್ ಮುಗೀತು. ಈಗ ನಿಮಗೆ ROI ಬೇಕು. ಏನು ಬೇಕು? ROI ಬೇಕು ನಮಗೆ. ROI ಮಾಡೋಕೆ ಫಾರ್ಮುಲಾ ಐತಿ ನೋಡಿಲ್ಲಿ. ROI ಇಸ್ ಈಕ್ವಲ್ ಟು ಐತಲ್ಲ ಫಾರ್ಮುಲಲ್ಲೇ, ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಅಸೆಟ್ಸ್ ಟರ್ನ್ ಓವರ್ ಇಂಟು ಅರ್ನಿಂಗ್ ರೇಟ್ ಅಂತ ಐತಿ. ಸೊ ಅರ್ನಿಂಗ್ ರೇಟ್ ನಿಮ್ಮ ಕಡೆ ಇಲ್ಲ, ಏನಿಲ್ಲ ನಿಮ್ಮ ಕಡೆ, ಅರ್ನಿಂಗ್ ರೇಟ್ ನಿಮ್ಮ ಕಡೆ ಇಲ್ಲ. ಸೊ ಅರ್ನಿಂಗ್ ರೇಟ್ ಮಾಡಿರಿ ಫಸ್ಟ್. ಅಸೆಟ್ಸ್ ಟರ್ನ್ ಓವರ್ ನಿಮ್ಮ ಕಡೆ ಐತಿ, ಅಸೆಟ್ಸ್ ಟರ್ನ್ ಓವರ್, ಅರ್ನಿಂಗ್ ರೇಟ್ ಇಲ್ಲ. ಸೊ ಅರ್ನಿಂಗ್ ರೇಟ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತ. ಅರ್ನಿಂಗ್ಸ್ ಎಲ್ಲೈತಿ? ಅರ್ನಿಂಗ್ಸ್ ಐತಲ್ಲೇ, ಅರ್ನಿಂಗ್ಸ್ ಅಂದರೆ ಇದೆ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 7 lakh ಐತಲ್ಲ, ಸಾರಿ 70,000, ಇದು ನಿಮ್ಮದು 70,000 ಅರ್ನಿಂಗ್ಸ್ ನೋಡಿರಿ, ಡಿವೈಡ್ ಬೈ ಸೇಲ್ಸ್ ನಿಮ್ಮ ಕಡೆ ಐತಿ ಆಲ್ರೆಡಿ ಎಷ್ಟದು 2,50,000 ತಗೋರಿ ಮಾಡಿರಿ, ಎಷ್ಟು ಬರ್ತೈತಿ? 0.28 ಬರ್ತೈತಿ. ಈಗ ಯೂಸ್ ಮಾಡಿರಿಪ್ಪ ROI ಯೂಸ್ ಮಾಡಿರಿ. ಫಸ್ಟ್ ಏನ್ರಿಪ್ಪ? ಅಸೆಟ್ಸ್ ಟರ್ನ್ ಓವರ್ ನಿಮಗೆ ಮೇಲೆ ಬಂತಿಲ್ಲ, ಅಸೆಟ್ಸ್ ಟರ್ನ್ ಓವರ್ 2.27 ಬಂತ ತಗೋರಿ, 2.27 ತಗೋರಿ, 8 ಅರ್ನಿಂಗ್ ರೇಟ್ ಐತಲ್ಲ, ಅರ್ನಿಂಗ್ ರೇಟ್ ಅಂತ. ಅರ್ನಿಂಗ್ ರೇಟ್ ಆಲ್ರೆಡಿ ನಿಮಗೆ ಸಿಗ್ತಿರಿಪ್ಪ ಇಲ್ಲಿ. ಅರ್ನಿಂಗ್ ರೇಟ್ ಎಷ್ಟು ರೀ? 0.28 ಸಿಗ್ತದೆ. 0.28 ಇಂಟು ಮಾಡಿರಿಪ್ಪ 0.6356. ಸೊ ಇಂಟು 100 ಮಾಡಿರಿ, 63.56% ಮುಗಿತು ನೋಡಿರಿ. ಇಷ್ಟ. ಇದು ನಿಮ್ಮದು ಕ್ವಶನ್, ನಿಮ್ಮದು ಸೊಲ್ಯೂಷನ್. ಓಕೆ, ಸೊ ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ನೆಕ್ಸ್ಟ್ ಇಲ್ಲೇ ಬರ್ರಿಪ್ಪ. ನೆಕ್ಸ್ಟ್ ಏನೈತಿ? ಇದು ಕ್ವಶನ್ ಸ್ವಲ್ಪ ಬೇರೆ ಟೈಪ್ ಕಾಣತ್ತಿ ನನಗೆ, ಸ್ವಲ್ಪ ಬೇರೆ ಐತ್ರಿ ಇದು. DJ AJ ಅಂತ ಐತ್ರಿಪ್ಪ. ಏನು ಬರ್ರಿ ನೋಡೋಣ. DJ ಇದು ಇಲ್ಲ, ಏನು ನೋಡೋಣ. ಬರ್ರಿ. ಏನು ಕ್ವಶನ್ ರೀಪ್ಪ ಇದು? ಎ ಲಾರ್ಜ್ ಪಬ್ಲಿಕ್ ಬಂತಲ್ಲೇ, ಎ ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಕಂಪನಿ ಹ್ಯಾಸ್ several manufacturing divisions. Okay, two of them are AJ and DJ, each of which sells most of its output to customers. Okay, outside the ಇದು graph GRP, I don't know GRP. AJ operates at a full capacity. Okay, AJ operates at a full capacity, means full andre 100% capacity, while DJ operates 50% capacity. Okay,
AG operates full ಅಂದರೆ 100%, DJ operates 50% capacity. DJ has been able to secure an order of producing product M. ಪ್ರಾಡಕ್ಟ್ ಎಮ್ ಯಾರು ಪ್ರೊಡ್ಯೂಸ್ ಮಾಡ್ತಾರಿಪ್ಪ? ಡಿ ಜೆ. ಓಕೆ, ಡಿ ಜೆ ಎಮ್ ಪ್ರೊಡ್ಯೂಸ್ ಮಾಡ್ತಾರಿಪ್ಪ ಏನ? ಪ್ರಾಡಕ್ಟ್ ಎಮ್ 2000 ಯೂನಿಟ್ಸ್. ಎಷ್ಟು? 2000 ಯೂನಿಟ್ಸ್. ಆ್ಯಂಡ್ ಸೆಲ್ಲಿಂಗ್ ದ ಪ್ರೈಸ್ ಫಾರ್ ದ ಸೇಮ್ ವಿಲ್ ಬಿ 105. ನೋಡ್ರಿಪ್ಪ, ಡಿ ಜೆ ಕಡೆ ಡಿ ಜೆ ಆರ್ಡರ್ ತಗೋತಂತ ಪ್ರೊಡ್ಯೂಸ್ ಮಾಡೋಕೆ. ಯಾವ ಪ್ರಾಡಕ್ಟ್ ಅದು? ಪ್ರಾಡಕ್ಟ್ ಎಮ್. ಎಷ್ಟು ಯೂನಿಟ್ಸ್? 2000. ಒಂದು ಯೂನಿಟ್ಗೆ ಎಷ್ಟು ರುಪೀಸ್? 105. ಓಕೆ. DJ can supply this order by meeting the below cost. Below cost information ಕೊಟ್ಟಾರ ಅವರು. ಏನಂತ? ಪರ್ಟಿಕ್ಯುಲರ್ಸ್ ಕಾಸ್ಟ್ ಪರ್ ಯೂನಿಟ್ ರುಪೀಸ್ ಅಂತ ಐತಿ. ಸೊ ಫಸ್ಟ್ ಈಸ್ ಕಾಂಪೋನೆಂಟ್ ಪರ್ಚೇಸ್ಡ್ ಫ್ರಮ್ ಔಟ್ಸೈಡ್ ಮಾರ್ಕೆಟ್. ನೋಡ್ರಿ, 45 ರುಪೀಸ್. ಆಮೇಲೆ ಪಾರ್ಟ್ ನಂಬರ್ 35 ಪರ್ಚೇಸ್ಡ್ ಫ್ರಮ್ AJ 10 ರುಪೀಸ್. ಫ್ಯಾಕ್ಟ್ರಿ ವೇರಿಯೇಬಲ್ ಓವರ್ ಹೆಡ್ಸ್ 28. ಸೆಲ್ಲಿಂಗ್ ಓವರ್ ಹೆಡ್ 16. ಆಮೇಲೆ ಇದು ಎಲ್ಲ 45 ಪ್ಲಸ್ 10 ಪ್ಲಸ್ 28 ಪ್ಲಸ್ 16 ಎಲ್ಲ ಆ್ಯಕ್ಚುಲಿ ಅವ್ಗೆ ಕಾಸ್ಟ್ ಎಷ್ಟು ಬಂತ್ರಿ ಇದು ಪ್ರೊಡ್ಯೂಸ್ ಮಾಡೋಕೆ? 99. ಬಟ್ ಅವನು ಸೇಲ್ ಎಷ್ಟಿಗೆ ಮಾಡ್ತಾನೆ ರೀ? 105ಗೆ. ಸೇಲ್ ಎಷ್ಟಿಗೆ ಮಾಡ್ತಾನೆ ರೀ? 105ಗೆ ಸೇಲ್ ಮಾಡ್ತಾನೆ ರೀ. ಅರ್ಥ ಆಯ್ತು ನಿಮಗೆ? ಟೋಟಲ್ ಕಾಸ್ಟ್ ಅವ್ಗೆ ಎಷ್ಟು ಬಿಡ್ತೀರಿಪ್ಪ? ಅದು 99. ಸೊ ನೆಕ್ಸ್ಟ್ ನೋಡೋಣ ರೀ. ಬಿಸೈಡ್ಸ್ ದಿಸ್ ದ ಏನಿದು ಇಂಟ್ರೆಸ್ಟ್ ಚಾರ್ಜಸ್ ಆನ್ additional capital to manufacture this product is rupees 1000 per annum. Interest charges on additional capital ಎಷ್ಟ್ರಿಪ್ಪ? 1000 per annum. DJ is expected that part number 35 will be supplied by AJ. This part which is being manufactured by AJ is sold to outside customer at 15% each. Okay, 15% each sold to AJ. Okay, it has a market of 20,000 units. Market of 20,000 units. The VC means a variable cost incurred by AJ. VC incurred by AJ is 8.50 per unit. 8.50 per ಯೂನಿಟ್ ಅಂತ ನೋಡ್ರಿಪ್ಪ. ಸರಿ. ಇದು ಆದ್ರಿ, ಇದು ಕ್ವಶನ್ ರೀ. ಈಗ ಸೊಲ್ಯೂಷನ್ಗೆ ಹೋಗಂತಡ್ರಿಪ್ಪ. ಇನ್ನೂ ಐತ್ರಿ ಕ್ವಶನದ್ದು. ಬಾ ಏನು ಕ್ವಶನ್ ರೀ ಇದು? ನಮಗೆ ಕೊಡ್ತಾರಿಲ್ಲ ಅವರು, ಕೊಡಂಗಿಲ್ಲ. ಮೇ ಬಿ ನನಗೂ ಅನ್ನಿಸ್ತಾರಿಪ್ಪ ಕೊಡಂಗಿಲ್ಲ ಅಂತ. ಯಾಕಂದರೆ ಇಷ್ಟು ಲೆಂದಿ ಕೊಡ್ಬೇಕಂದ್ರೆ ಡೌಟ್ ರೀಪ್ಪ. ಬಟ್ ನೋಡೋಣ, ನಂದು ಡ್ಯೂಟಿ ಐತಿ ನಿಮಗೆ ಹೇಳಬೇಕಂತ ಹೇಳ್ತೀನಿ. ಬರ್ರಿ, ಏನೈತ್ರಿಪ್ಪ? ಇನ್ನೂ ಕ್ವಶನ್ ಐತೆ ನೋಡಿಲ್ಲ. ಓಕೆ, DJ on the other hand will be able to procure part 35. DJ procure part 35 from outside supplier at rupees 50 ಅಂತ. It is trying to convince top officials of AJ to supply the part at rupees 10 per unit ಅಂತ ಐತಿ. ಸರಿ. In case if AJ agrees to supply the part to DJ, it has a if AJ agreed to supply the part to DJ, it has a two alternatives. Two options ಐತಿ. First option ಏನ್ರಿಪ್ಪ? To supply 2000 units from its existing production. Next ಐತಿ second option, second alternative ಐತಿ to supply 2000 parts by working overtime and incurring a production cost of 4000 in order to produce additional 2000 units ಅಂತ ಐತಿ. Next, discuss the effect under following alternatives. First ಐತಿ, small a, AJ supplies part 35 to DJ at rupees 10 each ಅಂತ ಐತಿ. Second option B, AJ refuses to supply part 35 but agrees to supply the same at rupees 15 each by diverting supplies to outside market ಅಂತ ಐತಿ. C, DJ produces product M by using part 35 from outside market at rupees 15 each ಅಂತ ಐತಿ. Next, D is AJ manufacturing 2000 units of the part by restoring overtime and supplies the same product at rupees 15 per unit. Identify which is the best alternative for the company. Okay, 2 pages question ಐತಿ. ಬರೀ ಸೊಲ್ಯೂಷನ್ ಇಷ್ಟು ಇರ್ಬೋದು. ಬರ್ರಿಪ್ಪ.
ಶುರು ಮಾಡೋಣ. ಗಿವನ್ ಇನ್ಫಾರ್ಮೇಷನ್ ಆ್ಯಸ್ ಪರ್ ದ ಕ್ವಶನ್ ಗಿವನ್ ಇನ್ಫಾರ್ಮೇಷನ್ ಏನೇನೈತಿ ಅಂತ. ಸೊ ಫಸ್ಟ್ ಗಿವನ್ ಎ ಜೆ ಆಮೇಲೆ ಡಿ ಜೆ ಆಮೇಲೆ ಡಿ ಜೆ. ಎ ಜೆ ಕಡೆ ಎಷ್ಟು ಯೂನಿಟ್ಸ್ ಐತ್ರಿಪ್ಪ ಅಂತ. ಎ ಜೆ ಕಡೆ ಎಷ್ಟು ಐತ್ರಿಪ್ಪ ಯೂನಿಟ್ಸ್? ಎ ಜೆ ಕಡೆ ಐತೆ ನೋಡಲ್ಲ, ಎ ಜೆ ಪ್ಯಾರಾಗ್ರಾಫ್ ಒಳಗೆ ಎ ಜೆ ಕಡೆ ಎಷ್ಟು ಯೂನಿಟ್ಸ್ ಐತಿ? 20,000 ಯೂನಿಟ್ಸ್ ಐತಿ ಎ ಜೆ ಕಡೆ. ನೋಡ್ರಿ ಇಲ್ಲಿ ಎ ಜೆ ಕಡೆ 20,000 ಯೂನಿಟ್ಸ್ ಐತಿ. ಸೊ ಬರ್ರಿಪ್ಪ 20,000 ಯೂನಿಟ್ಸ್. ಅವನು ಏನು ಯೂಸ್ ಮಾಡ್ತಾನೆ ರೀ? ಪಾರ್ಟ್ ನಂಬರ್ 35 ಯೂಸ್ ಮಾಡ್ತಾನೆ. ಯಾಕಂದ್ರೆ ಎಲ್ಲ ಕಡೆ ನೋಡಿರಿಪ್ಪ ನೀವು ಪಾರ್ಟ್ ನಂಬರ್ 35 ಅಂತ ಐತಲ್ಲ ಅಲ್ಲಿ, ಪಾರ್ಟ್ ನಂಬರ್ 35 ಅಂತ. ಇದು ಪಾರ್ಟ್ ನಂಬರ್ 35. ಸೊ ಪಾರ್ಟ್ ನಂಬರ್ 35. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 15 rupees ಈಚ್. ಎ ಜೆ ಎಷ್ಟು ರುಪೀಸ್ಗೆ ಸೆಲ್ ಮಾಡ್ತಾನೆ ಅಂತಾರಿಪ್ಪ? 15 rupees ಈಚ್ಗೆ. ಸೊ 15 rupees ಬರ್ರಿ ಇಲ್ಲಿ 15 rupees ಅಂತ. ಕರೆಕ್ಟಾ? ಆಮೇಲೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟೈತಿ? 8.50 ಐತಿ. ನೋಡಿಲ್ಲ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನಮಗೆ ಹೇಳಿದ್ದ. ವೇರಿಯಬಲ್ ಕಾಸ್ಟ್ ಇನ್ಕರ್ಡ್ ಬೈ ಎ ಜೆ ಇಸ್ rupees 8.50 ಪರ್ ಯೂನಿಟ್. 8.50 ಪರ್ ಯೂನಿಟ್ ಐತಲ್ಲೇ ತಗೋರಿ. 8.50 ತಗೋರಿ ಇದೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಇದು ಎ ಜೆ ಮುಗೀತು. ಈಗ ನಮಗೆ ಡಿ ಜೆ ಬೇಕು. ಡಿ ಜೆ ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಅಂತ? ಎಮ್ ಪ್ರಾಡಕ್ಟ್. ಎಲ್ಲೈತ್ರಿ ಇದು? ಎಮ್ ಪ್ರಾಡಕ್ಟ್ ಮೇಲೆ ನೋಡಿದಲ್ಲ ಮೇಲೆ ಡಿ ಜೆ ಈಸ್ ಎಕ್ಸ್ಪೆಕ್ಟೆಡ್ ಟು ಮಸ್ಟ್ ಪ್ರಾಡಕ್ಟ್ ಎಮ್ ಅಂತ ಬರಬೇಕಿದು. ಎಲ್ಲೈತಿ ಇದು ಪ್ರಾಡಕ್ಟ್ ಎಮ್? ಕಾಣತ್ತಿಲ್ಲ. ಎಲ್ಲೈತಿ ಹಾಂ ಎಲ್ಲೈತಿ ನೋಡಿಲ್ಲ. ಡಿ ಜೆ ಯಾವ ಪ್ರಾಡಕ್ಟ್ ಇದು ಮಾಡ್ತಾ ಅಂತಪ್ಪ? ಪ್ರಾಡಕ್ಟ್ ಎಮ್. ಸಾರಿ ಹಾಂ ಡಿ ಜೆ ಅದು ಡಿ ಜೆ ಪ್ರಾಡಕ್ಟ್ ಎಮ್ ಎಷ್ಟು ಯೂನಿಟ್ಸ್? 2,000 ಯೂನಿಟ್ಸ್. ಸೊ ತಗೋರಿಪ್ಪ ಡಿ ಜೆ ಪ್ರಾಡಕ್ಟ್ ಎಮ್ ಎಷ್ಟು ಯೂನಿಟ್ಸ್? 2,000 ಯೂನಿಟ್ಸ್. ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ರೀ ಅದು? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ₹105 ನೋಡಿ. ₹105 ಅಂತ ಐತಲ್ಲ ತಗೋರಿ. ಇದು 105 ₹105 ಐತಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ನೆಕ್ಸ್ಟ್ ತಗೋರಿಪ್ಪ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೋಡ್ಬೇಕಂದ್ರೆ ಏನು ನೋಡ್ಬೇಕು? ಟೋಟಲ್ ಕಾಸ್ಟ್ ನೋಡ್ಬೇಕು. ಏನು ನೋಡ್ಬೇಕು? ಟೋಟಲ್ ಕಾಸ್ಟ್ ನೋಡ್ಬೇಕು. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂದರೆ ಇದು ನಿಮ್ಮದು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಐತಲ್ಲ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ 99 ಎಷ್ಟು? 99. ಕರೆಕ್ಟಾ? ಇದು ಮುಗಿದ ಮೇಲೆ ಈಗ ಡಿ ಜೆಗೆ ಇಂಟ್ರೆಸ್ಟ್ ಐತಿ. ಡಿ ಜೆಗೆ ಏನೈತಿ? ಇಂಟ್ರೆಸ್ಟ್ ಐತಿ. ಏನು ಇಂಟ್ರೆಸ್ಟ್ ಐತಿ? ಹಾಂ ಐತೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಬಿಸೈಡ್ಸ್ ಅಂತ ಕೊಟ್ಟಾರಲ್ಲ. ಬಿಸೈಡ್ಸ್ ದಿಸ್ ದ ಇಂಟ್ರೆಸ್ಟ್ ಚಾರ್ಜಸ್ ಆನ್ ಅಡಿಷನಲ್ ಕ್ಯಾಪಿಟಲ್ ಟು ಮ್ಯಾನುಫ್ಯಾಕ್ಚರ್ ದಿಸ್ ಪ್ರಾಡಕ್ಟ್ ಈಸ್ ₹1,000 ಪರ್ ಎನಮ್. ಇಂಟ್ರೆಸ್ಟ್ ಎಷ್ಟು ರೀಪ್ಪ? 1,000 ಪರ್ ಎನಮ್. ಸೊ ತಗೋರಿಪ್ಪ 1,000 ಪರ್ ಎನಮ್ ಏನೈತಿರಿಪ್ಪ? ಇಂಟ್ರೆಸ್ಟ್ ಐತಿ ಡಿ ಜೆಗೆ. ಅರ್ಥ ಆಯ್ತದ? ಎಷ್ಟು ಇನ್ಫಾರ್ಮೇಷನ್ ಬರೀರಿಪ್ಪ ಗಿವನ್ ಇನ್ಫಾರ್ಮೇಷನ್. ಈಗೇನು ಮಾಡಿರಿಪ್ಪ? ಸೇಲ್ಸ್ ಮಾಡ್ಬೇಕು. ಏನು ಮಾಡ್ಬೇಕಾ? ಸೇಲ್ಸ್ ಫಸ್ಟ್ ಎ ಜೆ ನೋಡೋಣ್ರಿಪ್ಪ. ಫಸ್ಟ್ ಎ ಜೆ ಸೇಲ್ಸ್ ನೋಡ್ರಿಪ್ಪ. ಸೇಲ್ಸ್ ಎ ಜೆ ಕಡೆ ಎಷ್ಟೈತಿ? ಟೋಟಲ್ 20,000. ಎಷ್ಟು? ಟೋಟಲ್ 20,000 ತಗೋರಿಪ್ಪ. 20,000 ಎ ಜೆ. 20,000 ಎ ಜೆ ಏನು ಮಾಡ್ಬೇಕು ಈಗ? ಇದ ಒಳಗೆ ಡಿ ಜೆ ಕಡೆ ಎಷ್ಟೈತಿ? 2,000. ಡಿ ಜೆ ಕಡೆ ಎಷ್ಟು ರೈಟ್ ಐತಿ? 2,000 ಯೂನಿಟ್ಸ್ ರೆಡಿ ಮಾಡೋಕೆ ರೈಟ್ ಐತಿ. ಆಮೇಲೆ ಏನು ಮಾಡಿರಿಪ್ಪ? ಡಿ ಜೆ ಕಡೆ 2,000 ಮಾಡೋಕೆ ರೈಟ್ ಐತಿ. 20,000 ಮೈನಸ್ 2,000 ರಿಮೈನಿಂಗ್ ಎಷ್ಟು ಐತ್ರಿಪ್ಪ? 18,000. 18,000 ಏನ್ರಿಪ್ಪ? ಅದು ಓ ಎಮ್ ಮಾರ್ಕೆಟ್. ಓಕೆ ಏನ್ರಿ? ಮಾರ್ಕೆಟ್ ಐತಲ್ಲ. ಡಿ ಜೆ ಕಡೆ 2,000. ಸೊ 20,000 ಮೈನಸ್ 2,000 18,000 ಎಲ್ಲೈತ್ರಿಪ್ಪ? ಮಾರ್ಕೆಟ್ ಕಡೆ ಐತ್ರಿ. ಸೊ ಇಷ್ಟು ಮಾಡ್ರಿಪ್ಪ. ನೆಕ್ಸ್ಟ್ ಇಲ್ಲಾಂದರೆ ಅದರ್ ಮ್ಯಾನುಫ್ಯಾಕ್ಚರ್ಸ್. ಡಿ ಜೆ ಕಡೆ ಓನ್ಲಿ 2,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ರೈಟ್ ಐತಿ. 18,000 ಅದರ್ ಮ್ಯಾನುಫ್ಯಾಕ್ಚರರ್ಸ್. ಓಕೆ ಸೊ ಇದು ಮುಗಿತಾ? ಈಗ ಮಾಡೋಣ್ರಿಪ್ಪ ಸೇಲ್ಸ್ ಮಾಡೋಣ್ರಿ. ಫಸ್ಟ್ ಸೇಲ್ಸ್ ಈಸ್ ಈಕ್ವಲ್ ಟು 2,000 ಐತಿಲ್ಲ. 2,000 ಇದು 2,000 ಇಂಟು 10. ಯಾಕ್ರಿ 2,000 ಇಂಟು 10? ಸೆಲ್ಲಿಂಗ್ ಪ್ರೈಸ್ ಏನ್ರಿ? 2,000 ಇಂಟು 10 ಖರೀದಿ ಮಾಡಬೇಕಲ್ಲ. ಅದು ಖರೀದಿ ನೋಡೋಂತಡ್ರಿಪ್ಪ. 2,000 ಇಂಟು 10 ಎಲ್ಲೇ ಕೊಟ್ಟಾನ್ರಿ ಅವ ರೇಟ್ ಸ್ಟಾರ್ಟಿಂಗ್ ರೇಟ್ 10 rupees. ಆಮೇಲೆ ಇಲ್ಲಾಂದರೆ ಕ್ವಶನ್ ಒಳಗೆ ಕೊಟ್ಟಿದ್ಬಹುದು. ಕ್ವಶನಲ್ಲೇ ಫ್ರಮ್ ಎ ಜೆ ಅಂತ ಐತಿ. ಬೇಡ, ಎ ಜೆ 10 rupees ಐತಿ. ಇಲ್ಲಿ 15 rupees ಐತಲ್ಲ. 15 rupees ಅಂತ. ಆಮೇಲೆ ಇಲ್ಲೇ ತಡಿಯಪ್ಪ ನೋಡ್ತೀನಿ. ಇಲ್ಲೇ
AJ supplies 15 rupees 30 rupees ಐತಿ ಸರಿಪ್ಪ. ಓಕೆ ತಗೋರಿ ಏನ 2000 ಇಂಟು 10 ಮಾಡಿರಿ. ಯಾಕ್ರಿ 2000 ಇಂಟು 10 ಎರಡೂ ನಿಮಗೆ ಬೇಕಲ್ಲ, ಎರಡೂ ನಿಮಗೆ ಬೇಕು, ಅದಕ್ಕೆ ಎಲ್ಲೈತ್ರಿಪ್ಪ ಇದು ಇಲ್ಲೈತೆ ನೋಡ್ರಿ, AJ ಸಪ್ಲೈಸ್ ಅಂತ ಐತಲ್ಲ. ಈಗ ABCD ಮಾಡಕ್ಕೆ ಹೋಗ್ಬೇಡ್ರಿ, ಬಟ್ ನೀವು ತೊಗೋರಿಪ್ಪ ಮೇನ್ ಅಂತ, ಮೇನ್ ಕಾಸ್ಟ್ ತೊಗೋರಿ. ನೀವು ಏನು ತೊಗೋರಿ, ಮೇನ್ ಕಾಸ್ಟ್ ತೊಗೋರಿ, ಇಲ್ಲಾಂದ್ರೆ ಇಲ್ಲೈತೆ ನೋಡ್ರಿಪ್ಪ ಮೇನ್ ಕಾಸ್ಟ್ ಪರ್ಚೇಸ್ ಅಂತ ಇಲ್ಲೈತೆ ನೋಡ್ರಿಪ್ಪ ಮೇನ್ ಕಾಸ್ಟ್ 10 rupees ಮತ್ತು 15 rupees ಐತೆ ನೋಡಿಲ್ಲ ಇಲ್ಲೇ ರೀ, ಇಲ್ಲೇ ಸ್ಟಾರ್ಟಿಂಗ್ ಕೊಟ್ಟಿದ್ದವರು ಸ್ಟಾರ್ಟಿಂಗ್ ಇಲ್ಲಾಂದ್ರೆ ಇಲ್ಲೈತೆ ನೋಡ್ರಿಪ್ಪ ಪಾರ್ಟ್ ಎ. ಓಕೆ, ಪಾರ್ಟ್ ನಂಬರ್ 35 ಪರ್ಚೇಸ್ಡ್ ಫ್ರಮ್ AJ ಅಂತ ಐತೆ ನೋಡ್ರಿ. ಎಷ್ಟೈತಿ AJ ಅಂತ, ಎಷ್ಟು 10 rupees ಐತಿ. ಸೊ ತಗೋರಿಪ್ಪ ಇಂಟು 10 ತಗೋರಿ. ಎಷ್ಟು ರೀ ಇಂಟು ಓಕೆ 2000 ಇಂಟು 10 ಮಾಡಿರಿಪ್ಪ 2 lakh ಬರ್ತೈತಿ. ಎಷ್ಟು 20,000 ಬರ್ತೈತಿ, 20,000. ಈಗ ರಿಮೈನಿಂಗ್ ಎಷ್ಟೈತಿ 18,000. ಸೊ 18,000 ಇಂಟು 15 rupees ಮಾಡಿರಿ. ಯಾಕೆ 15 rupees? ಬಿಕಾಸ್ ಇಲ್ಲೈತೆ ನೋಡ್ರಿಪ್ಪ ಸೆಲ್ಲಿಂಗ್ ಅಂತ ಐತಲ್ಲ, ಸೆಲ್ಲಿಂಗ್ ಅಂತ ಐತಲ್ಲ ಅಲ್ಲೇ 15 ಅಂತ, ಅದಕ್ಕೆ ಇಂಟು 15 ಮಾಡಿರಿ, ಇಂಟು 15. ಸೊ 18,000 ಇಂಟು 15 ಮಾಡಿರಿ, ಯು ವಿಲ್ ಗೆಟ್ 2,70,000. ಯಾಕೆ 15 ಅಂದರೆ AJ ಸೇಲ್ ಮಾಡ್ತಾ ಅಂತ್ರಿ, AJ is a selling 4 rupees 15 each. ಸೊ ಅದು ಮಾಡಿರಿಪ್ಪ ಪರ್ಚೇಸ್ ಒಂದು ಸೈಡ್ 15 ಒಂದು ಸೈಡ್ ಮಾಡಿರಿಪ್ಪ ಸೆಲ್ಲಿಂಗ್ ಒಂದು. ಸೊ ಯು ವಿಲ್ ಗೆಟ್ ಟೋಟಲ್ ಈಸ್ 20,000 ಪ್ಲಸ್ 2,70,000 2,90,000 ನಿಮ್ದು ಟೋಟಲ್ ಸೇಲ್ಸ್ ಆಫ್ AJ. ಟೋಟಲ್ ಸೇಲ್ಸ್ ಆಫ್ AJ ಅರ್ಥ ಆಯ್ತದ್ದು? ಇದು ಅರ್ಥ ಆಯ್ತಾ? ಸರಿ, ಇದು 10 rupees ಹಾಕ್ರಿಪ್ಪ. ಇಲ್ಲಿ ಪರ್ಚೇಸ್ ಫ್ರಾಮ್ AJ ಅಂತ ಐತಿ, ಪರ್ಚೇಸ್ ಫ್ರಾಮ್ AJ. ಫ್ರಾಮ್ ಅಂದರೆ AJ ಕಡೆಯಿಂದ ಖರೀದಿ ಮಾಡತ್ತಾನೆ, AJ ಏನು ಮಾಡತ್ತಾನೆ, ಮತ್ತು AJ ಸೇಲ್ ಮಾಡತ್ತಾನೆ, AJ ಸೇಲ್ ಮಾಡತ್ತಾನೆ. ಸೊ ಸೇಲ್ ಈಸ್ 10. ಸೊ ಸೇಲ್ ಈಸ್ 10 ಐತಲ್ಲ. ಆಮೇಲೆ ಮತ್ತು AJ ಎಷ್ಟಿಗೆ ಸೇಲ್ ಮಾಡ್ತಾನಂತ, ಮತ್ತು 15 rupeesಗೆ ಸೇಲ್ ಮಾಡ್ತಾನೆ ಔಟ್ಸೈಡ್ ಮಾರ್ಕೆಟ್. ಸೊ ಇಂಟು 15 ಮಾಡಿರಿಪ್ಪ, ಬರ್ತೈತಲ್ಲ ಟೋಟಲ್ ಸೇಲ್ಸ್ ಈಸ್ 2,90,000. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಈಗ ಕ್ವಶನ್ಗೆ ಬರ್ರಿಪ್ಪ, ಮೇನ್ ಕ್ವಶನ್ಗೆ ಐತೆ ನೋಡಿ ಇಲ್ಲಿ ಆಪ್ಷನ್ ಎ. ಆಪ್ಷನ್ ಏನೈತಿ, AJ ಸಪ್ಲೈ ಇಲ್ಲೈತೆ ನೋಡಿ ಆಪ್ಷನ್ ಎ. AJ ಸಪ್ಲೈಸ್ ಪಾರ್ಟ್ 35 ಟು DJ at ₹10 each ಅಂತ ಐತಿ ಫಸ್ಟ್ ಕ್ವಶನ್. ಸೊ ಬರಿಲ್ಲ, ಇಫ್ AJ ಸಪ್ಲೈಸ್ ಸಪ್ಲೈಸ್ ಬರಬೇಕದು, ಬೈ ಮಿಸ್ಟೇಕ್ ಬರ್ಬೋದು. ಸಪ್ಲೈಸ್ ಪಾರ್ಟ್ 35 ಟು DJ at ₹10 each. ಓಕೆ, ಸೊ ಏನು ಮಾಡಿರಿಪ್ಪ ಪರ್ಟಿಕ್ಯುಲರ್ಸ್ AJ 1 ಕಾಲಮ್, DJ 1 ಕಾಲಮ್, ಟೋಟಲ್ 1 ಕಾಲಮ್. ಸೊ ಫಸ್ಟ್ ಕಾಲಮ್ ಸೇಲ್ಸ್ ಬರೀರಿಪ್ಪ, ಸೇಲ್ಸ್ AJ ಟೋಟಲ್ ಸೇಲ್ಸ್ ಎಷ್ಟ್ರಿಪ್ಪ, AJ ಟೋಟಲ್ ಸೇಲ್ಸ್ ಈಸ್ 2,90,000 ಐತಿ, 2,90,000 ಐತಿ. ಆಮೇಲೆ DJ ಸೇಲ್ಸ್ ಬೇಕು ನಮಗೆ, DJ ಸೇಲ್ಸ್. DJ ಕಡೆ ಎಷ್ಟು ಯೂನಿಟ್ಸ್ ಐತಿ, DJ ಕಡೆ ಟೋಟಲ್ ಯೂನಿಟ್ಸ್ ಎಷ್ಟೈತಿಪ್ಪ 2,000 ಐತಿ. ಎಷ್ಟು ರೀ 2,000. ಸೊ DJ ಎಷ್ಟಿಗೆ ಸೇಲ್ ಮಾಡ್ತಾನಂತ, DJ ಐತಿ ನೋಡಿಲ್ಲ, DJ ಸೇಲ್ ಮಾಡ್ತಾನಂತ ಎಷ್ಟಿಗೆ 105ಗೆ. DJ ಸೇಲ್ ಮಾಡ್ತಾನೆ ಎಷ್ಟಿಗೆ 105ಗೆ ಸೇಲ್ ಮಾಡ್ತಾನೆ DJ. ಸೊ 2,000 ಇಂಟು 105 ಮಾಡಿರಿ, ಐತಲ್ಲ 2,000 ಇಂಟು 105 ಐತಿಲ್ಲ. ಸೊ ಮಾಡಿರಿಪ್ಪ 2,10,000 ಬರ್ತೈತಿ, ಇದು ಸೇಲ್ಸ್ ಆಫ್ DJ. ಆಮೇಲೆ ಟೋಟಲ್ ಮಾಡಬೇಕಂದ್ರೆ 2,90,000 ಪ್ಲಸ್ 2,10,000 ಮಾಡಿರಿಪ್ಪ, ನಿಮಗೆ ಬರ್ತೈತಿ 5 lakh ಬರ್ತೈತಿ ಟೋಟಲ್ ಸೇಲ್ಸ್. ಅರ್ಥ ಆಯ್ತಾ? ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕಂದ್ರೆ AJ ಕಡೆ ಎಷ್ಟೈತಿ 20,000 ಐತಿ, AJ ಕಡೆ 20,000 ಯೂನಿಟ್ಸ್ ಐತಿ. ಸೊ 20,000 ಇಂಟು AJ ಕಡೆ ಹೋಗ್ರಿ, AJ ಇಲ್ಲೈತಿ, AJ ಎಷ್ಟೈತಿ 15 rupees, AJ 15 rupees ಪರ್ ಯೂನಿಟ್, ಸಾರಿ ಇದು AJ 8.50 ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್. ಸೊ 20,000 ಇಂಟು 8.5, 20,000 ಇಂಟು 8.5 ಮಾಡಿಪ್ಪ 1,70,000. ಆಮೇಲೆ DJ ಕಡೆ ಎಷ್ಟು ಯೂನಿಟ್ಸ್ ಐತಿ 2,000 ಯೂನಿಟ್ಸ್ ಐತಿ, DJ ಕಡೆ 2,000 ಯೂನಿಟ್ಸ್ ಐತಿ. ಸೊ 2,000 ಇಂಟು ವೇರಿಯಬಲ್ ಕಾಸ್ಟ್ ಆಫ್ ಇದು DJ, ವೇರಿಯಬಲ್ ಕಾಸ್ಟ್ ಆಫ್ DJ ಎಷ್ಟ್ರಿಪ್ಪ 99. ಓಕೆ, 99 ಹೆಂಗೆ ಬಂತ ನಿಮ್ಗೆ ಹಿಡಿದ ನಾನು, 99 ಹೆಂಗೆ ಬಂತೀರಿ ನಿಮ್ಗೆ ಹಿಡಿದ ನಾನು 99 ಅಂತ. ಸೊ ಇಂಟು 99 ಮಾಡಿರಿಪ್ಪ, ಯು ವಿಲ್ ಗೆಟ್ 1,98,000 ಇದು ವೇರಿಯಬಲ್ ಕಾಸ್ಟ್, 1,98,000. ಈಗ ಮಾಡಿರಿಪ್ಪ 1,70,000 ಪ್ಲಸ್ 1,98,000, ಐ ಥಿಂಕ್ 3,68,000 ಮೇ ಬಿ, ಅದು 3,68,000 3,98,000 ಬರೀರಿಲ್ಲ. ಓಕೆ, ಅರ್ಥ ಆಯ್ತದ್ದು ಏನು ಮಾಡ್ಬೇಕಂತ. ಈಗೇನು ಮಾಡಿರಿಪ್ಪ 2,90,000 ಮೈನಸ್ ಇದು 1,70,000 ಮಾಡಿರಿಪ್ಪ, ನಿಮಗೆ ಬರ್ತೈತಿ ಎಷ್ಟು
1,20,000 ಕಾಂಟ್ರಿಬ್ಯೂಷನ್. ಇದು ಏನ್ರಿ ಇದು ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಐತಲ್ಲ 2,10,000 ಮೈನಸ್ ಅದು ಏನು 1,98,000 ಮಾಡಿರಿ 12,000 ಬರ್ತೀರಿ 12,000 ಇದನ್ನು ಕಾಂಟ್ರಿಬ್ಯೂಷನ್. ಈಗೇನು ಮಾಡಿರಿಪ್ಪ 1 ಲ್ಯಾಕ್ ಇಲ್ಲ ಅಂದರೆ 5 ಲ್ಯಾಕ್ ಇಲ್ಲ ನೋಡಿರಿ ಲಾಸ್ಟ್ ಕಾಲಮ್ ಟೋಟಲ್ ಕಾಲಮ್ 5 ಲ್ಯಾಕ್ ಮೈನಸ್ 3,98 ಅದು ಏನು 3 ಲ್ಯಾಕ್ ಮೇ ಬಿ 68 3,68,000 ಮಾಡಿರಿಪ್ಪ. ಯು ವಿಲ್ ಗೆಟ್ 1,32,000. ಇದು ಈ ಸದ್ಯಕ್ಕೆ ನಮಗೆ ಇದು ಏನ್ರಿಪ್ಪ ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕು. ಏನು ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕು. ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕಂದ್ರೆ ಎಜೆ ಕಾಲಮ್ ಐತೆ ನೋಡ್ರಿಪ್ಪ. ಎಜೆ ಕಾಲಮಲ್ಲೇ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಮೇ ಬಿ ಅವರು ಫಿಕ್ಸ್ಡ್ ಕಾಸ್ಟ್ ಎಜೆ ಕಾಲಮಲ್ಲೇ ಡಿ ಜೆಗೆ ಐತಿ. ಡಿ ಜೆಗೆ ಎಷ್ಟು ಐತಿದು ಹಾಂ ಎಜೆಗೆ ಕೊಟ್ಟಿಲ್ಲ. ಇಂಟ್ರೆಸ್ಟ್ ಅದು ಇದು ಕೊಟ್ಟಿಲ್ಲ ಎಜೆ ಕಡೆ ನೋಡ್ರಿ. ಎಜೆ ಕಡೆ ಏನು ಇಂಟ್ರೆಸ್ಟ್ ಅದು ಇದು ಏನಿಲ್ಲ. ಎಜೆ ಕಡೆ ಏನು ಇಂಟ್ರೆಸ್ಟ್ ಅದು ಇದು ಏನಿಲ್ಲ. ಫಿಕ್ಸ್ಡ್ ಕಾಸ್ಟ್ ಇಲ್ಲ ಎಜೆ ಕಡೆ. ಫಿಕ್ಸ್ಡ್ ಕಾಸ್ಟ್ ಏನೂ ಇಲ್ಲ. ಅದಕ್ಕೆ ಡ್ಯಾಶ್ ಆಗಿರಿಪ್ಪ ಕೊಟ್ಟಿಲ್ಲ ಅವರು. ಅದಕ್ಕೆ ಡ್ಯಾಶ್ ಮಾರ್ಕ್. ಇದು ಡಿ ಜೆ ಕಾಲಮಲ್ಲೇ ಐತ್ರಿಪ್ಪ. ಪರ್ ಎನಮ್ ಅಂತ ಐತಲ್ಲ ಡಿ ಜೆ ಕಡೆ ಐತಲ್ಲ ಇಂಟ್ರೆಸ್ಟ್ ಚಾರ್ಜಸ್ ಪರ್ ಎನಮ್ ಅಂತ ಐತಲ್ಲ. ಇಂಟ್ರೆಸ್ಟ್ ಚಾರ್ಜಸ್ ಪರ್ ಎನಮ್ ಅಂತ ಇದು ಏನ್ರಿಪ್ಪ ಇದು ಫಿಕ್ಸ್ಡ್ ಕಾಸ್ಟ್ ಆಫ್ ಡಿ ಜೆ 1,000. ಫಿಕ್ಸ್ಡ್ ಕಾಸ್ಟ್ ಆಫ್ ಡಿ ಜೆ ಇಸ್ 1,000 ಮಾಡಿರಿ. ಸೊ 1,000 ಪ್ಲಸ್ 1,000 ಬರ್ತಿರಲಿಲ್ಲ ಟೋಟಲ್ ಕಾಲಮಲ್ಲೇ. ಸಿ ಏನು ಮಾಡಿರಿಪ್ಪ 1,20,000 ಮೈನಸ್ ಡ್ಯಾಶ್ 1,20,000. ಓಕೆ ಇದು ನೆಟ್ ಕಾಂಟ್ರಿಬ್ಯೂಷನ್. ಆಮೇಲೆ 12,000 ಮೈನಸ್ 1,000 11,000. ಆಮೇಲೆ 1,32,000 ಮೈನಸ್ 1,000 ಇದು ಟೋಟಲ್ ಇದು 1,31,000. ಓಕೆ ಎನಿ ಡೌಟ್ಸ್? ಇದು ನೆಟ್ ಕಾಂಟ್ರಿಬ್ಯೂಷನ್ ಅರ್ಥ ಆಯ್ತಾ? ಸರಿ, ಇದು ಆದಮೇಲೆ ಏನು ಮಾಡ್ಬೇಕಾ ನೆಕ್ಸ್ಟ್? ಹಾಂ ಬಿ ಐತೆ ನೋಡ್ರಿಪ್ಪ. ಎ ಮುಗೀತು, ಈಗ ಬಿ ಮಾಡೋಣ್ರಿ. ಐತೆ ನೋಡ್ರಿ ಬಿ ಇಲ್ಲೇ. ಬಿ ಏನೈತ್ರಿಪ್ಪ? ಎ ಜೆ ರೆಫ್ಯೂಸಸ್ ಟು ಸಪ್ಲೈ ಪಾರ್ಟ್ 35 ಬಟ್ ಅಗ್ರೀಸ್ ಟು ಸಪ್ಲೈ ದ ಸೇಮ್ at ₹15 each by diverting supplies to outside market. ಎಜೆಗೆ ಇದು ಡಿ ಜಿಗೆ ಸೇಲ್ ಮಾಡಂಗಿಲ್ಲ ಅಂತ ಅವ್ನು ಏನು ಮಾಡ್ತಾನಂತ್ರಿಪ್ಪ ಔಟ್ಸೈಡ್ ಮಾರ್ಕೆಟ್ಗೆ ಸೇಲ್ ಮಾಡ್ತಾನಂತ. ಎಷ್ಟು ₹15. ಸೊ ತಗೋರಿಪ್ಪ ಬಿ ನೋಡೋಣ. ಈಗ ಬಿ ನೋಡೋಣ. ಬಿ ಏನೈತ್ರಿಪ್ಪ ನೋಡಲಿ. ಗಿವನ್ ಬಿ ಪರ್ಟಿಕ್ಯುಲರ್ಸ್ ಪರ್ ಯೂನಿಟ್ ಕಾಸ್ಟ್. ಪರ್ಟಿಕ್ಯುಲರ್ಸ್ ಒಂದು ಕಾಲಮ್ ಹಾಕ್ರಿ, ಪರ್ ಯೂನಿಟ್ ಕಾಸ್ಟ್ ಒಂದು ಹಾಕ್ರಿಪ್ಪ. ಫಸ್ಟ್ ಕಾಂಪೋನೆಂಟ್ ಪರ್ಚೇಸ್ ಅಂತ ಹಾಕ್ರಿ. ಏನ್ರಿ ಕಾಂಪೋನೆಂಟ್ ಪರ್ಚೇಸ್ ಅಂತ ಹಾಕ್ರಿ. ಕಾಂಪೋನೆಂಟ್ ಪರ್ಚೇಸ್ ಈ ರೀತಿ ಕಾಂಪೋನೆಂಟ್ ಪರ್ಚೇಸ್ ಇಲ್ಲಿರ್ಬೋದು. ಇಲ್ಲೇ ಕಾಂಪೋನೆಂಟ್ ಪರ್ಚೇಸ್ ಆಯ್ತು ನೋಡಿಲ್ಲೇ. ಕಾಂಪೋನೆಂಟ್ ಪರ್ಚೇಸ್ ಫ್ರಮ್ ಔಟ್ಸೈಡ್ ಮಾರ್ಕೆಟ್ ಐತಲ್ಲ. ಕಾಂಪೋನೆಂಟ್ ಪರ್ಚೇಸ್ ಫ್ರಮ್ ಔಟ್ಸೈಡ್ ಮಾರ್ಕೆಟ್ ಎಷ್ಟೈತಿ? 45 ಐತಿ. ಸೊ 45 ತಗೋರಿ. 45 ಬದಲ ಅಲ್ಲಿ 45 ಅಂತ. ಆಮೇಲೆ ಪಾರ್ಟ್ 35 ಏನ್ರಿ? ಪಾರ್ಟ್ 35 ಎಷ್ಟಿಗೆ ಇದು ಖರೀದಿ ಮಾಡ್ತಾಂತ್ರಿ ಔಟ್ಸೈಡ್ ಮಾರ್ಕೆಟಿಂದ? ಎಷ್ಟು ಖರೀದಿ ಮಾಡ್ತಾಂತ್ರಿ? ₹15 ಕೊಟ್ಟಾನೆ ಓಪನ್ಲಿ. ಎಷ್ಟು ರೂಪೀಸ್ರಿಪ್ಪ? ₹15 ಕೊಟ್ಟ ಖರೀದಿ ಮಾಡ್ತಾಂತ್ರಿಪ್ಪ. ಸೊ ₹15 ಬರ್ರಿ. ₹15 ಅಂತ ಹಾಕಿರಿಪ್ಪ. ಆಮೇಲೆ ಫಿಕ್ಸ್ಡ್ ಓವರ್ ಹೆಡ್ ಏನ್ರಿ? ಫಿಕ್ಸ್ಡ್ ಓವರ್ ಹೆಡ್. ಇದು ಫಿಕ್ಸ್ಡ್ ಓವರ್ ಹೆಡ್ ಎಲ್ಲ ಐತ್ರಿಪ್ಪ? ಇಲ್ಲಿ ಕ್ವಶನ್ ಒಳಗೈತಿ. ಫಿಕ್ಸ್ಡ್ ಓವರ್ ಹೆಡ್ ಆಸ್ ಪರ್ ದ ಮಾರ್ಕೆಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟೈತಿ? 28 ಐತಿ. 28. ಆಮೇಲೆ ಸೆಲ್ಲಿಂಗ್ ಓವರ್ ಹೆಡ್ 16 ಐತಿ. ಅದು ಐತಿಲ್ಲ ನೋಡ್ರಿಪ್ಪ, ಚೆಕ್ ಮಾಡಿರಿ ಇಲ್ಲೇ ನೋಡ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ 28 ಐತಿ. ಆಮೇಲೆ ಏನ್ರಿ ಸೆಲ್ಲಿಂಗ್ ಓವರ್ ಹೆಡ್ 16 ಐತಿ. ಎಲ್ಲ ಪ್ಲಸ್ ಮಾಡಿದ್ದು 45 ಪ್ಲಸ್ 15 ಪ್ಲಸ್ 28 ಪ್ಲಸ್ 16 ಯು ವಿಲ್ ಗೆಟ್ ಅ ಟೋಟಲ್ ಕಾಸ್ಟ್. ದಿಸ್ ಈಸ್ ಅ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಈಸ್ 104. ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿಲ್ಲ ಅಂದರೆ ಟೋಟಲ್ ಕಾಸ್ಟ್ ಅಂತ ಹೇಳಿರಿಪ್ಪ. 104 ಬಂದು ನೋಡ್ರಿ. ಸೊ ಈಗೇನು ಮಾಡಿರಿಪ್ಪ? ಸಿಂಪ್ಲಿ ಸೇಲ್ಸ್ ಅಂತ ಬರೀಲಿ. ಸೇಲ್ಸ್ ಟೋಟಲ್ ಎಷ್ಟ್ರಿಪ್ಪ? ಈಜೆ ಕಡೆ 20,000 ಯೂನಿಟ್ಸ್ ಐತಿ. ಅದರಾಗ 2,000 ಎರಡು ಕಡೆ ಐತಿ, ಡಿ ಜೆ ಕಡೆ ಐತಿ. 18,000 ಔಟ್ಸೈಡ್ ಮಾರ್ಕೆಟ್ ಅಲ್ಲೇ ಐತಿ. ಸೊ ಎರಡೂ ಕೂಡಿ ಅವನು ಸೇಲ್ ಮಾಡ್ತಾನ್ರಿಪ್ಪ. ಎಷ್ಟಿಗೆ? ₹15 ಸೇಲ್ ಮಾಡ್ತಾನ್ರಿ. ಎರಡೂ ಕೂಡಿ ಎಷ್ಟಿಗೆ ಸೇಲ್ ಮಾಡ್ತಾನಪ್ಪ? ₹15 ಸೇಲ್ ಮಾಡ್ತಾನ್ರಿ. ಸೊ ಇಂಟು 15. ಸೊ 2,000 ಇಂಟು 15 30,000. 18,000 ಇಂಟು 15 2,70,000. ಸೊ 2,70,000 ಪ್ಲಸ್ 30,000. 2,70,000 ಪ್ಲಸ್ 30,000 ಯು ವಿಲ್ ಗೆಟ್ ಅ ಟೋಟಲ್ ಇಸ್ 3 lakh. ಟೋಟಲ್ ಸೇಲ್ಸ್ ಎಷ್ಟ್ರಿಪ್ಪ ಈಗ? 3 lakh. ಅರ್ಥ ಆಯ್ತಾ? ಟೋಟಲ್ ಸೇಲ್ಸ್ ಆಫ್ ಎ ಜೆ ಇಸ್ 3 lakh.
ಏನೈತ್ರಿಪ್ಪ ಈಗ ಜಸ್ಟ್ ವೇಟ್. ಓಕೆ, ಸೊ ಅದ ಬರೀಪ್ಪ ಸೇಮ್ ಇದಲ್ಲ ಅದು ಅಡ್ಜಸ್ಟ್ಮೆಂಟ್ ಎ ಜೆ ಸಪ್ಲೈಸ್ ಅಟ್ 15 rupees ಈಚ್ ಅಂತ ಐತಲ್ಲ ಅದು ಬರೀರಿಪ್ಪ. ಎ ಜೆ ಸಪ್ಲೈಸ್ ಡಿ ಜೆ ಅಟ್ ₹15 ಅಂತ ಬರೀಪ್ಪ. ಪರ್ಟಿಕ್ಯುಲರ್ಸ್ ಎ ಜೆ ಡಿ ಜೆ ಟೋಟಲ್ ಅಂತ ಬರೀ. ಸೇಲ್ಸ್ ನೋಡ್ರಿಪ್ಪ, ಟೋಟಲ್ ಸೇಲ್ಸ್ ಆಫ್ ಎ ಜೆ, ದಿಸ್ ಈಸ್ ಆಫ್ ಎ ಜೆ ಸೇಲ್ಸ್. ಇದು ಯಾರ್ದು ಸೇಲ್ಸ್ ಇದ್ದು? ಎ ಜೆ ಸೇಲ್ಸ್. ಯಾರ್ದು ಸೇಲ್ಸ್ ಇದ್ದು? ಎ ಜೆ ಸೇಲ್ಸ್ ಇದು ಇಷ್ಟು 3 lakh. ಸೊ 3 lakh ಬರೀರಿಪ್ಪ. ಆಮೇಲೆ ಡಿ ಜೆ ಸೇಲ್ಸ್ ಎಷ್ಟ್ರಿಪ್ಪ? ಡಿ ಜೆ ಸೇಲ್ಸ್ 2,10,000. ಯಾಕ್ರಿ? ಸೊ 2,000 ಇಂಟು 105 ಆಸ್ ಇಟ್ ಈಸ್ 2,10,000 ಓಲ್ಡ್ ಬರೀಪ್ಪ. ಓಲ್ಡ್ ಸೇಲ್ಸ್ ಇದು ಓಲ್ಡ್ ಸೇಲ್ಸ್ ನೋಡ್ರಿಪ್ಪ. ಓಲ್ಡ್ ಸೇಲ್ಸ್ 2,10,000. ಸೊ ಇದು ಆದಮೇಲೆ ಏನು ಮಾಡಿರಿಪ್ಪ, ಟೋಟಲ್ ಎಷ್ಟ್ರಿಪ್ಪ? 3 lakh ಪ್ಲಸ್ 2,10 5,10,000 ಬಂತಿದ್ದು. ಸೊ ಈಗೇನು ಮಾಡಿಪ್ಪ, ಲೆಸ್ ವೇರಿಯಬಲ್ ಕಾಸ್ಟ್ ನೋಡ್ರಿಪ್ಪ. ಎ ಜೆ ಕಡೆ ಈಗ ಎರಡು ಕಡೆ 2,000 ತಗೋರಿಪ್ಪ. ಸಾರಿ, ಆ್ಯಕ್ಚುಲಿ ಇದು 20,000 ಬರಬೇಕಲ್ಲ ಇದು. ತಡ್ರಿ ಒಂದು ನಿಮಿಷ. 20,000 ಇಂಟು 8.5 ಬರಬೇಕಿದ್ದು. ಇದು ತಪ್ಪು. ಇದು ಒಂದು ಎಕ್ಸ್ಟ್ರಾ 0 ಹಾಕ್ರಿಲ್ಲ. ಇದು ಆ್ಯಕ್ಚುಲಿ ಒಂದು ಇದು ಆಗಿತ್ತು ರೀ, ಮಿಸ್ಟೇಕ್ ಆಗಿತ್ತು ರೀ. 20,000 ಇಂಟು ಸೇಮ್ ರೀ 8.5. ಯಾಕೆ 8.5 ರೀಪ್ಪ? ಅದು ವೇರಿಯಬಲ್ ಕಾಸ್ಟ್ ಇತ್ತಲ್ಲ, ಓಲ್ಡ್ ವೇರಿಯಬಲ್ ಕಾಸ್ಟ್, ಅದಕ್ಕೆ ಕಾಪಿ ಪೇಸ್ಟ್ ಮಾಡಬೇಕು. ಮತ್ತು ಓಲ್ಡ್ ವೇರಿಯಬಲ್ ಕಾಸ್ಟ್ 8.5. ಓಲ್ಡ್ ವೇರಿಯಬಲ್ ಕಾಸ್ಟ್ 8.5. ಓಲ್ಡ್ ವೇರಿಯಬಲ್ ಕಾಸ್ಟ್ 99 ಡಿ ಜೆ ಕಡೆ. ಸರಿಪ್ಪ, ಬರ್ರಿ. ಎಲ್ಲೈತಿ? ಆಯ್ತು ನೋಡಿಲ್ಲ. 20,000 ಇಂಟು 8.5 ನಿಮಗೆ ಸಿಗ್ತಾ 1,70,000. ಈಗ ನೋಡಿರಿ 2,000 ಇಂಟು 104. 2,000 ಇಂಟು 104 ಎಲ್ಲೈತಿ ಇಪ್ಪದು? 2,000 ಇಂಟು 104 ಇಲ್ಲೇ ಬಂದು ನೋಡಿರಿ 104 ಡಿ ಜೆ ಕಾಲಮಲ್ಲಿ. ಇದು ಡಿ ಜೆ ಕಾಲಮ್ಗೆ ಹಾಕ್ಬೇಕು. ವೇರಿಯಬಲ್ ಕಾಸ್ಟ್ ಇವಂಗೆ ಸಿಗ್ತಲ್ಲ ಡಿ ಜೆಗೆ, ಎ ಜೆಗೆ ಬರೀದು ಬೇರ್ ಬೈ ಡಿ ಜೆ. ಸೊ ಏನು ಮಾಡಿರಿಪ್ಪ, 2,000 ಇಂಟು 104 ಡಿ ಜೆ ಕಾಲಮಲ್ಲಿ ಹಾಕಿರಿಪ್ಪ. ಡಿ ಜೆ ಕಾಲಮಲ್ಲಿ. ಸೊ 2,000 ಇಂಟು 104 ಐ ವಿಲ್ ಸಾಲ್ವ್. 2,000 ಇಂಟು 104 2,08,000 ಬರ್ತೈತಿ. ಐತ್ರಿ ಕರೆಕ್ಟ್. 2,08,000 ಐತಿ. ಸೊ ಏನು ಮಾಡಿ 3 lakh ಮೈನಸ್ 1,70,000 ಯು ವಿಲ್ ಗೆಟ್ 1,30,000. 2,10,000 ಮೈನಸ್ 2,08,000 ಯು ವಿಲ್ ಗೆಟ್ 2,000. ಈಗ ಏನು ಮಾಡಿರಪ್ಪ, 5,10,000 ಮೈನಸ್ 3,78,000 ಯು ವಿಲ್ ಗೆಟ್ 1,32,000. ಕರೆಕ್ಟಾ? ಇಷ್ಟು ಮಾಡ್ಬೇಕು. ಲೆಸ್ ಫಿಕ್ಸ್ಡ್ ಕಾಸ್ಟ್ ಎ ಜೆ ಕಾಲಮಲ್ಲಿ ಇಲ್ಲ, ಆಬ್ವಿಯಸ್ಲಿ ಇಲ್ಲ. ಡ್ಯಾಶ್ ಡಿ ಜೆ ಕಾಲಮಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅದು 10,000 ಅದು 1,000 ಅದು ಬರೀರಿಪ್ಪ. ಸೇಮ್ 1,000 ಇಲ್ಲೇ ಟೋಟಲ್ ಕಾಲಮಲ್ಲಿ ಬರೀರಿ. 1,30,000 ಮೈನಸ್ ಡ್ಯಾಶ್ 1,30,000. 2,000 ಮೈನಸ್ 1,000 1,000. 1,32,000 ಮೈನಸ್ 1,000 1,31,000. ಇದು ನೆಟ್ ಕಾಂಟ್ರಿಬ್ಯೂಷನ್. ಅರ್ಥ ಆಯ್ತಾ? ಸರಿ, ಇದು ಆದಮೇಲೆ ಇದು ಮುಗೀತಲ್ಲ, ಇದು ಮುಗೀತಿದು. ಸರಿ, ಮುಗೀತು. ನೆಕ್ಸ್ಟ್ ಏನು ಮಾಡ್ಬೇಕು? ಮುಗಿದ ಮೇಲೆ ನೆಕ್ಸ್ಟ್ ಸಿಗೆ ಹೋಗೋಣ್ರಿ. ಸಿ ಅಡ್ಜಸ್ಟ್ಮೆಂಟ್ ಏನೈತಿ ಅಂತ. ಸಿ ಅಡ್ಜಸ್ಟ್ಮೆಂಟ್ ಐತಿ ನೋಡಿಲ್ಲ. ಸಿ ಅಡ್ಜಸ್ಟ್ಮೆಂಟ್ ನೋಡ್ರಿಪ್ಪ ಏನೈತಿ? ಡಿ ಜೆ ಪ್ರೊಡ್ಯೂಸಸ್ ಪ್ರಾಡಕ್ಟ್ ಎಮ್ by using part 35 from outside market at ₹15 each. This is third C adjustment. So C adjustment ನೋಡ್ರಿ ಇಲ್ಲೈತಿ C adjustment. ಸೊ part 35 from outside market at ಎಷ್ಟು ₹15 each. ಇದು this is ₹15 ಆಯ್ತು. This is ₹15 each. ಕರೆಕ್ಟಾ? ಸೊ ಪರ್ಟಿಕ್ಯುಲರ್ಸ್ ಪರ್ ಯೂನಿಟ್ ಕಾಸ್ಟ್ ಅಂತ. ಕಾಂಪೋನೆಂಟ್ ಪರ್ಚೇಸ್ ಸೇಮ್ ಐತ್ರಿಪ್ಪ. 45 ಐತಲ್ಲ, ಅಲ್ಲೇ 45 ಬರ್ರಿ. ಪಾರ್ಟ್ 35 ಎಷ್ಟು ಖರೀದಿ ಮಾಡ್ತಾ ₹15 ಐತಲ್ಲ, ₹15 ಅಂತ. ಸೊ ₹15 ಬರೀರಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ ಸೇಮ್ 28, ಸೆಲ್ಲಿಂಗ್ ಓವರ್ ಹೆಡ್ 16. ಆಮೇಲೆ ಟೋಟಲ್ ಈಗ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿರಿಪ್ಪ ಎಷ್ಟು? ಈಗ ಸೇಮ್ 104 ಬರ್ತೈತೆ ಟೋಟಲ್ ವೇರಿಯಬಲ್ ಕಾಸ್ಟ್. ಸರಿ, ಇದು ಆದಮೇಲೆ ಏನ್ರಿಪ್ಪ ಈಗ? ಡಿ ಜೆ ಪರ್ಚೇಸ್ಡ್ ಪಾರ್ಟ್ 35 ಫ್ರಮ್ ಔಟ್ಸೈಡ್ ಮಾರ್ಕೆಟ್ at ₹15 ಈಚ್ ಐತಿಲ್ಲ. ಓಕೆ, ಇದು ಬರೀರಿ. ಪರ್ಟಿಕ್ಯುಲರ್ಸ್ ಎ ಜೆ ಡಿ ಜೆ ಟೋಟಲ್ ಸೇಮ್. ಸೇಲ್ಸ್ ಎಷ್ಟ್ರಿಪ್ಪ? ಎ ಕಡೆ ಎ ಜೆ ಕಡೆ 3 lakh ಐತಿ. ಡಿ ಜೆ ಕಡೆ ಏನು ಮಾಡ್ಬೇಕು? 2,000 ಇಂಟು 105 ಐತಿ. ಅದು ಹಳೆ ಸೇಲ್ಸ್. 2,000 ಇಂಟು 105 ಸೇಮ ಮಾಡ್ಬೇಕು. 2,10,000 ಬರ್ತೈತಿ. ಆಮೇಲೆ 5,10,000 ವೇರಿಯಬಲ್ ಕಾಸ್ಟ್ ನೋಡ್ರಿಪ್ಪ. ವೇರಿಯಬಲ್ ಕಾಸ್ಟ್ 2,000 ಇಂಟು 8.5 ಸೇಮ್ ರೀ 1,70. 2,000 ಇಂಟು 104 ಯಾಕಂದರೆ ಇದು 104. ಇದು ಡಿ ಜೆ ಟೋಟಲ್ ವೇರಿಯಬಲ್ ಕಾಸ್ಟ್. ಇದು ಡಿ ಜೆ ಟೋಟಲ್ ವೇರಿಯಬಲ್ ಕಾಸ್ಟ್ ಇದು. ಕರೆಕ್ಟಾ? ಸೊ ಬರ್ರಿಪ್ಪ ಎಷ್ಟು ರೀ? 2,08,000. ಆಮೇಲೆ 1,70,000 ಪ್ಲಸ್ 2,08,000 3,78,000. 5,10,000 ಮೈನಸ್ 3,78,000 1,32,000 ಬರ್ತೈತಿ.
ಆಮೇಲೆ 2,10,000 ಮೈನಸ್ 2,08,000 2,000 3,70,000 3,00,000 ಮೈನಸ್ 1,70,000 1,30,000 ಇದು ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್ ಎ ಕಾಲಮಲ್ಲಿ ಎ ಜೆ ಕಡೆ ಡ್ಯಾಶ ಡಿ ಜೆ ಕಡೆ 1,000 ಇಂಟ್ರೆಸ್ಟ್ ಚಾರ್ಜಸ್. ಸೊ 1,000 ಆಸ್ ಇಟ್ ಈಸ್ ಟೋಟಲ್ ಕಾಲಮಲ್ಲಿ ಬರೀರಿಪ್ಪ. 2,000 ಮೈನಸ್ 1,000 1,000 1,32,000 1,000 1,000 ಇಲ್ಲೇನು 1,30,000 ಸೇಮ್. ಇದು ನೆಟ್ ಕಾಂಟ್ರಿಬ್ಯೂಷನ್. ಅರ್ಥ ಆಯ್ತಾ? ಓಕೆ ಸರಿ. ಇದು ಆದಮೇಲೆ ನೆಕ್ಸ್ಟ್ ಏನೈತಿ, ಡಿ ಐತಿ. ಡಿ ನೋಡ್ರಿಪ್ಪ ಏನೈತಿ, ಡಿ ಎ ಜೆ ಮ್ಯಾನುಫ್ಯಾಕ್ಚರ್ 2,000 ಯೂನಿಟ್ಸ್, ಎ ಜೆ 2,000 units of the part by restoring overtime OT and supply the restoring OT or other parts maybe overtime irangilla maybe supplies the same product at 15 rupees each. Again ಇಲ್ಲಿ 15 rupees each ಅಂತ ಐತ್ರಿಪ್ಪ. ಸಪ್ಲೈ ಅಂದರೆ ಸೇಲ್ಸ್ ರೀ. ಎ ಮುಗೀತಾ, ಬಿ ಮುಗೀತು, ಸಿ ಮುಗೀತಾ, ಡಿ ಎಲ್ಲಿ ಐತ್ರಿ ಇದು, ಡಿ ಎಲ್ಲಿ ಈ ಸೈಡ್ ಇರ್ಬೋದು, ಡಿ ಎಲ್ಲಿ ಐತ್ರಿ. AJ manufactures 2,000 units. Okay, 2,000 units of the part 35, restoring to T and supplies the same product at rupees 15 each. ಐತೆ ನೋಡಿ 15 rupees each ಅಂತ ಕೊಟ್ಟಾನಲ್ಲೇ. ಸರಿ, ಪರ್ಟಿಕ್ಯುಲರ್ಸ್ ಇಲ್ಲಿ ಇದು ಹಾಕಿಲ್ಲಲ್ಲ, ಏನು ವೇರಿಯಬಲ್ ಕಾಸ್ಟ್ ಮಾಡಿಲ್ಲ ಇಲ್ಲೇ. ಸೊ ಪರ್ಟಿಕ್ಯುಲರ್ಸ್ ಯಾಕಂದರೆ ಮ್ಯಾನುಫ್ಯಾಕ್ಚರ್ಸ್ನೂ ಐತಿ, ಆಮೇಲೆ ಇದನ್ನೂ ಐತಲ್ಲ ಅಲ್ಲೇ, ಸೆಲ್ಲಿಂಗ್ನೂ ಐತಿ, ಅಡು ಐತಿ ಇಲ್ಲೇ. ಸೊ ಅದಕ್ಕೆ ಹಾಕಿಲ್ಲ ಮೇ ಬಿ ಅವರು. ಪರ್ಟಿಕ್ಯುಲರ್ಸ್ ಎ ಜೆ ಡಿ ಜೆ ಟೋಟಲ್ ಅಂತ ಐತಿ. ಸೊ ಫಸ್ಟ್ ಸೇಲ್ಸ್ ಬರೀರಿಪ್ಪ, ಸೇಲ್ಸ್ ಅಂತ. ಸೇಲ್ಸ್ ನೋಡ್ರಿಪ್ಪ ಎಷ್ಟು ಯೂನಿಟ್ಸ್ ಅದು ಸೇಲ್ಸ್ ಓಪನ್ಲಿ ಕೊಟ್ಟಾರಲ್ಲ ಅಲ್ಲೇ, ಓಪನ್ಲಿ ಐತಿಲ್ಲ ಎಷ್ಟು ಯೂನಿಟ್ಸ್ ಅಂತ 2,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಅಂತ ಐತಿ. ಮೇನ್ ವರ್ಡ್ ಏನ್ರಿಪ್ಪ, ಮ್ಯಾನುಫ್ಯಾಕ್ಚರ್, ಎ ಜೆ ಮ್ಯಾನುಫ್ಯಾಕ್ಚರ್ಸ್ ಅಂತ ಐತಿ. ಸೊ ನೋಡ್ರಿ ಎ ಜೆ ಫಸ್ಟ್ ಎ ಜೆ 2,000 ಇಂಟು ಎಷ್ಟು ರೂಪಾಯಿ 15 rupees ಇಂಟು 15 rupees ಎಷ್ಟು ಬರ್ತೈತ್ರಿಪ್ಪ, 1,20,000 2,000 ಇಂಟು 15 30,000 ಬರ್ತೈತಿ. ಎಷ್ಟು 30,000, 1,20,000 ಬರಂಗಿಲ್ಲ ಅದು, 1,20,000 ಹೆಂಗೆ ಬರ್ತೈತಿ? ಹಾಂ ಹೌದಲ್ಲ, 20,000 ಇಂಟು 15 20,000 ಇಂಟು 15. ಬರ್ರಿಲ್ಲೇ ನೋಡ್ರಿಲ್ಲೇ, ಇದು ಆ್ಯಕ್ಚುಲಿ ಇದು ಮಾಡ್ಬಿಟ್ಟಾರಿಲ್ಲೇ, ಇದು ತೊಗೊಳಕ್ಕೆ ಹೋಗ್ಬೇಡ್ರಿಪ್ಪ, ಇದು ತೊಗೊಳಕ್ಕೆ ಹೋಗ್ಬೇಡ್ರಿ. ಏನು ಮಾಡಿಲ್ಲೇ ನೋಡ್ರಿಪ್ಪ, ಎ ಜೆ ಕಡೆ ಯಾರ ಕಡೆ, ಎ ಜೆ ಕಡೆ ನೋಡ್ರಿಪ್ಪ, ಆಲ್ರೆಡಿ ಫಸ್ಟ್ ಎಷ್ಟಿತ್ತ ಯೂನಿಟ್ಸ 20,000 ಯೂನಿಟ್ಸ್ ಇತ್ತ. ಎ ಜೆ ಕಡೆ ಎಷ್ಟಿತ್ತ 20, ಸಾರಿ ಇದು ಸ್ವಲ್ಪ ಇದು ಮಾಡಿರಿಪ್ಪ, ಮೌಸ್ ಯೂಸ್ ಮಾಡತ್ತೀನಿ, ಮೌಸ್ ಯೂಸ್ ಮಾಡೋಂಗೆ ಅಷ್ಟು ಯೂಸ್ ಇಲ್ಲ. ಸೊ ಎ ಜೆ ಕಡೆ ಫಸ್ಟ್ ಎಷ್ಟಿತ್ತ 20,000 ಯೂನಿಟ್ಸ್ ಇತ್ತು, 20,000 ಯೂನಿಟ್ಸ್ ಇತ್ತು. ಪ್ಲಸ್ ಅವನು ಹೊಸ ಮ್ಯಾನುಫ್ಯಾಕ್ಚರ್ ಮಾಡ್ತಾನಂತಲೇ 2,000 ಯೂನಿಟ್ಸ್ ಹೊಸ ಮ್ಯಾನುಫ್ಯಾಕ್ಚರ್ ಮಾಡ್ತಾನಂತಲೇ. ಎಷ್ಟು ಯೂನಿಟ್ಸ್ 2,000 ಯೂನಿಟ್ಸ್ ಹೊಸ ಮ್ಯಾನುಫ್ಯಾಕ್ಚರ್ ಮಾಡ್ತಾನಂತ, ನ್ಯೂ ಯೂನಿಟ್ಸ್ ಹೊಸ ಮ್ಯಾನುಫ್ಯಾಕ್ಚರ್ ಮಾಡ್ತಾನಂತ. ಸೊ 20,000 ಹಳೆ ಇತ್ತು, ಹಳೆ ಯೂನಿಟ್ಸ್ ಇತ್ತು, ಪ್ಲಸ್ 2,000 ಮ್ಯಾನುಫ್ಯಾಕ್ಚರ್ ಮಾಡ್ತಾನಂತಲೇ, 2,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್. ಸೊ 20 + 2 ಎಷ್ಟು ಬಂತರಿಪ್ಪ ಈಗ 22,000. ಎಷ್ಟು ರೀ 22,000 ನ್ಯೂ ಯೂನಿಟ್ಸ್ ಬಂತು. ಇದು 22,000 ಮೇಲೆ ಈಗ ಕ್ಯಾಲ್ಕುಲೇಷನ್ ನೋಡ್ರಿಪ್ಪ, ಇಲ್ಲಿ ಬರ್ಬೇಕಾ 22,000 ಬರ್ಬೇಕಿಲ್ಲ. ಎಷ್ಟು ರೀ 22,000 ಇಂಟು 15 ಮಾಡಿರಿಪ್ಪ, 3,30,000 ಬರ್ತೈತಿ. ಕರೆಕ್ಟಾ? ಡಿ ಜೆ ಕಾಲಮಲ್ಲಿ ಸೇಮ್ ಎಷ್ಟು ಯೂನಿಟ್ಸ್ ಇತ್ತು 2,000 ಯೂನಿಟ್ಸ್ ಇತ್ತು. 2,000 ಇಂಟು 105, ಯಾಕ್ರಿ 105ಗೆ ಸೇಲ್ ಮಾಡ್ತಾನಲ್ಲ 105ಗೆ. ಸೊ 105 ತೊಗೋರಿಪ್ಪ, ಹಳೆ ಸೇಲ್ಸ್ ಎಲ್ಲ ಹಳೆ ಸೇಮ್, ಇಂಟು 105 ಮಾಡಿರಿ. ಎಷ್ಟು ರೀಪ್ಪ 2,10,000. ಈಗ 3,30,000 ಪ್ಲಸ್ 2,10,000 5,40,000 ಲೆಸ್ ವೇರಿಯಬಲ್ ಕಾಸ್ಟ್. ನೋಡ್ರಿಪ್ಪ, ಎ ಕಡೆ 22,000, 105 ಸೇಮ್ ಬರ್ರಿಪ್ಪ. ಎಲ್ಲೈತ್ರಿ? ಇದು ಇಲ್ಲೇ ಬರ್ತೈತಿ ಈಗ 105 ಎ ಜೆಗೆ ಬರ್ತೈತಿ, ಇದು ಎ ಜೆಗೆ. ಸೊ 22,000 ಇಂಟು 105 ಮಾಡಿರಿಪ್ಪ, 1,87,000. ಈಗ ನೆಕ್ಸ್ಟ್ 2,000 ಇಂಟು 104 ಅಂದರೆ ಓಲ್ಡ್ 104 ತೊಗೋಬೇಕು. ಓಲ್ಡ್ ಎಷ್ಟಿತ್ರಿಪ್ಪ 104. ಓಕೆ ಮಾಡಿರಿಪ್ಪ, 2,000 ಇಂಟು 104 ಎಷ್ಟು ರೀ 2,08,000. ಸೊ ಈಗ 1,87,000 ಪ್ಲಸ್ 2,08,000 3,95,000. ಈಗ ಮಾಡಿರಿಪ್ಪ 3,30,000 ಮೈನಸ್ 1,87,000 1,43,000 ಬರ್ತೈತಿ. 2,10,000 ಮೈನಸ್ 2,08,000 2,000 ಬರ್ತೈತಿ.
5,40,000 ಮೈನಸ್ 3,95,000 1,45,000 ಬರ್ತೈತಿ. ಇದು ನಿಮ್ದು ಏನು ಕಾಂಟ್ರಿಬ್ಯೂಷನ್. ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ 4,000 ಅಂತ ಬಂತು. ಈಗ ಏನು ಬಂತು ಇಲ್ಲಿ 4,000 ಅಂತ ಬಂತು. ಇಲ್ಲಿ 4,000 ಫಿಕ್ಸ್ಡ್ ಕಾಸ್ಟ್. ಇಲ್ಲೇ 1,000 ಆಸ್ ಇಟ್ ಈಸ್ ಐತಿ. ಇಲ್ಲೇ 1,000 ಆಸ್ ಇಟ್ ಈಸ್ ಐತಿ ಇಲ್ಲಿ. ಸೊ ಹೆಂಗೆ ಬಂದ್ರಿ ಇದು 4,000? ಓಕೆ, ಎಲ್ಲಿ ಕೊಟ್ಟ ಅವನು, ಇಲ್ಲಿ ಎಲ್ಲಿ ಅಡ್ಜಸ್ಟ್ಮೆಂಟ್ ಇತ್ತು ತಡೀರಿ. ಹಾಂ ಐತೆ ನೋಡ್ರಿ ಇಲ್ಲಿ ಅಡ್ಜಸ್ಟ್ಮೆಂಟ್. ಎ ಜೆ ಅಗ್ರೀಸ್, ಒಂದು ಪ್ಯಾರಾಗ್ರಾಫ್ ಐತೆ ನೋಡ್ರಿಪ್ಪ. ಎ ಜೆ ಅಗ್ರೀಸ್ ಟು ಸಪ್ಲೈ for a 4,000 additional production cost of 4,000. Additional production cost of rupees 4,000. This is fixed cost of AJ. Fixed cost of AJ is 4,000. So ತಗೋರಿಪ್ಪ, fixed cost of AJ is 4,000. DJ ಕಡೆ 1,000 ಆಲ್ರೆಡಿ ಐತಿ. ಸೊ 4,000 ಪ್ಲಸ್ 1,000 5,000 ಬರೀರಿಲ್ಲ. ಈಗ 1,43,000 ಮೈನಸ್ 4,000 1,39,000. 2,000 minus 1,000 1,000. 5,000 minus 1,45,000 minus 5,000 will get 1,40,000. This is net contribution. Hope you guys understood. ಆಮೇಲೆ ಅದ ನೋಟ್ ಐತೆ ನೋಡ್ರಿ ಇಲ್ಲಿ. ನೋಟ್ ಒಂದು ನೋಡ್ರಿಪ್ಪ ನೀವು ಒಂದ್ಸಲ. ನೋಡ್ರಿ. ನಾ ಕ್ಯಾಲ್ಕುಲೇಷನ್ ಹೇಳಿ ನಿಮಗೆ. ಈಗ ನೋಟ್ ಒಂದ್ಸಲ ನೋಡ್ರಿಪ್ಪ ನೀವು PDF ಒಳಗೆ. ಟೈಮ್ ಇಲ್ಲ ಅದಕ್ಕೆ ಮಾಡತ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಐತೆ ನಿಮ್ದು ಏನ, ಎ ಕಂಪನಿ ಫಿಕ್ಸಸ್ ಇಂಟರ್ ಡಿವಿಷನಲ್ ಪ್ರೈಸಸ್ ಫಾರ್ ಇಟ್ಸ್ ಪ್ರಾಡಕ್ಟ್ಸ್ ಆನ್ ದ ಬೇಸಿಸ್ ಆಫ್ ರೋಮನ್ ನಂಬರ್ 1 ಕಾಸ್ಟ್ ಪ್ಲಸ್ ROI ಇನ್ ದ ಡಿವಿಷನ್. ಸೆಕೆಂಡ್ ಐತಿ ಕಾಸ್ಟ್ ಪ್ಲಸ್ 20% ಆನ್ ದ ಟ್ರಾನ್ಸ್ಫರ್ ಪ್ರೈಸ್ ಫೌಂಡ್ ಇನ್ ಸಿಚುವೇಶನ್ 1. The budget for a division on a given period of time has been quoted below ಅಂತ ಐತಿ. ಇನ್ನೂ ಕ್ವಶನ್ ಐತಿ, ಇನ್ನೂ ಕ್ವಶನ್ ಮುಗ್ದಿಲ್ಲ, ಇನ್ನೂ ಐತಿ ಇಲ್ಲೇ. ಹಾಂ, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್ ಐತಿ. ಇನ್ವೆಸ್ಟ್ಮೆಂಟ್ ಇನ್ ಡಿವಿಷನ್ 7 lakh, ಡೆಟರ್ಸ್ 3 lakh, ಅದರ್ ಕರೆಂಟ್ ಅಸೆಟ್ಸ್ 5 lakh, annual fixed cost 8 lakh, variable cost per unit 10 rupees. Though the budgeted volume produced by the company is 4 lakh units. Desired ROI is 20%. Determine transfer price. ಏನು ಮಾಡಬೇಕಂತ, determine transfer price for division on the basis of. First condition ಐತಿ cost plus ROI. Second condition ಐತಿ find out transfer price by taking a 20% on transfer price ಫೌಂಡ್ ಇನ್ ಕೇಸ್ ಎ ಒಳಗೆ ಬಂತಲ್ಲ, ಅದ ಮೇಲೆ 20% ತೊಗೊಂಡು ಮಾಡಬೇಕಂತ. ಸೊ ಗಿವನ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಪ್ರೈಸ್ ಕೊಟ್ಟಿಲ್ಲ. ಓಕೆ, ಟ್ರಾನ್ಸ್ಫರ್ ಪ್ರೈಸ್ ಇಸ್ ನಾಟ್ ಗಿವನ್. ಸೊ ಕ್ವಶನ್ ಮಾರ್ಕ್. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಲ್ಲೈತಿ? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಇಲ್ಲೈತಿ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆಲ್ರೆಡಿ ಕೊಟ್ಬಿಟ್ಟಾರೆ ಇಲ್ಲೇ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 4 ಎಷ್ಟು ರೀ? 4 lakh ಯೂನಿಟ್ಸ್. ಓಕೆ, 4 lakh ಯೂನಿಟ್ಸ್ ಐತಿ ನಂಬರ್ ಆಫ್ ಯೂನಿಟ್ಸ್. ಸೊ ಬರ್ರಿ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಐತಿ ಇಲ್ಲೇ 10 rupees. ಇದು ಆದಮೇಲೆ ಏನು ಮಾಡ್ಬೇಕು, ಫಿಕ್ಸ್ಡ್ ಕಾಸ್ಟ್ ಬರೀಬೇಕು. ಫಿಕ್ಸ್ಡ್ ಕಾಸ್ಟ್ ಎಷ್ಟೈತಿ? 8 lakh ಐತಿ. ಎಲ್ಲೈತಿ ಫಿಕ್ಸ್ಡ್ ಕಾಸ್ಟ್? 8 lakh ಐತಿ ನೋಡಿಲ್ಲ. ಆ್ಯನ್ಯುವಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಐತಲ್ಲ, ದಿಸ್ ಇಸ್ 8 lakh ಫಿಕ್ಸ್ಡ್ ಕಾಸ್ಟ್. ನೆಕ್ಸ್ಟ್ ಏನು ಮಾಡಿರಪ್ಪ, ROI. ಗಿವನ್ ROI ಕ್ವಶನ್ ಒಳಗೈತಿ. ROI ಇಲ್ಲೈತಿ ನೋಡಿರಿ. ROI 20% ಅಂತ. ಸೊ 20% ಬರೀರಿಪ್ಪ. 20% ROI ಆತ ಸಿಗ್ತಾ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗೈತ್ರಿಪ್ಪ ಟೋಟಲ್ ಅಂತ. ಟೋಟಲ್ ಇನ್ವೆಸ್ಟ್ಮೆಂಟ್ ಐತೆ ನೋಡಿರಿ. ಇನ್ವೆಸ್ಟ್ಮೆಂಟ್ ಇನ್ ಡಿವಿಷನ್ 7 lakh ಐತಿ. ಪ್ಲಸ್ ಇದು 3 lakh, ಪ್ಲಸ್ ಇದು 5 lakh. ಎಲ್ಲ ಸೇರಿ ಎಷ್ಟು ಬಂತಿರಿಪ್ಪ? ಅದು 15 lakh ಬಂತಿದ್ದು. ಎಷ್ಟು ಬಂತಿರಿದ್ದು? 15 lakh ಬಂತಿದ್ದು, ಹೌದಲ್ಲ? ಇದು 15 lakh ಇಲ್ಲೇ ಬರೀರಿಪ್ಪ. ಐತಲ್ಲ ಅಲ್ಲೇ 15 lakh. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ಈಸ್ 15 lakh. ಓಕೆ, ಸೊ ಬರ್ರಿಪ್ಪ. ಇದು ಆದಮೇಲೆ ಟ್ರಾನ್ಸ್ಫರ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದು ಟ್ರಾನ್ಸ್ಫರ್ ಪ್ರೈಸ್ ಮಾಡಿರಿಪ್ಪ. ಟ್ರಾನ್ಸ್ಫರ್ ಪ್ರೈಸ್ ಬರ್ರಿ. ಟ್ರಾನ್ಸ್ಫರ್ ಪ್ರೈಸ್ ಪರ್ ಯೂನಿಟ್ ಕಾಸ್ಟ್ ಪ್ಲಸ್ ROI. ಎಲ್ಲೈತಿದ್ದು? ಆರ್ ಪ್ಲಸ್ ಇಲ್ಲೈತೆ ನೋಡಿರಿ. ಕಾಸ್ಟ್ ಪ್ಲಸ್ ROI ಅಂತ. ಇದರ ಕಂಡೀಷನ್ ಬೇಸ್ ಮೇಲೆ ಮಾಡಬೇಕಂತ. ಸೊ ಟ್ರಾನ್ಸ್ಫರ್ ಪ್ರೈಸ್ ಪರ್ ಯೂನಿಟ್ ಕಾಸ್ಟ್ ಪ್ಲಸ್ ROI ಅಂತ.
ಟೋಟಲ್ ಕಾಸ್ಟ್, ಓಕೆ, ಟೋಟಲ್ ಕಾಸ್ಟ್ ಮಾಡ್ಬೇಕು, ಟ್ರಾನ್ಸ್ಫರ್ ಪ್ರೈಸ್ ಮಾಡೋಕೆ ಟೋಟಲ್ ಕಾಸ್ಟ್ ಮಾಡ್ಬೇಕು. ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಎಲ್ಲಿತ್ತಪ್ಪ? ವೇರಿಯಬಲ್ ಕಾಸ್ಟ್ ನಮಗೆ ಕೊಟ್ಟು ಐತಿ ನಮ್ಮ ಕಡೆ. ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಕಾಸ್ಟ್ ಐತಿ ನಮ್ಮ ಕಡೆ. ಓಕೆ, ಎಲ್ಲೈತ್ರಿಪ್ಪ ವೇರಿಯಬಲ್ ಕಾಸ್ಟ್ ಪ್ಲಸ್ ಇದು ಫಿಕ್ಸ್ಡ್ ಕಾಸ್ಟ್? ವೇರಿಯಬಲ್ ಕಾಸ್ಟ್ ಐತಿ ನಮ್ಮ ಕಡೆ 10 ರೂಪೀಸ್ ಐತಿ. ಎಷ್ಟೈತಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್? 10 ರೂಪೀಸ್ ಐತಿ. ಸೊ 10 ರೂಪೀಸ್ ಬರೀರಿ. ವೇರಿಯಬಲ್ ಕಾಸ್ಟ್ ಕಡೆ ನಮ್ಮ ಕಡೆ ಆಲ್ರೆಡಿ ಐತಿ 10 ರೂಪೀಸ್ ಪರ್ ಯೂನಿಟ್ ಇಸ್ 10 ರೂಪೀಸ್ ಐತಿ. ಸೊ 10 ರೂಪೀಸ್ ಬರೀರಿ. ಈಗ ನಮ್ಗೆ ಏನು ಬೇಕು? ಇದು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬೇಕು ನಮಗೆ. ಏನು ಬೇಕಾ? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್. ಎಲ್ಲೈತಿಪ್ಪ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್? ಐತೆ ನೋಡಿ ಇಲ್ಲಿ 8 lakh ಡಿವೈಡ್ ಬೈ 4 lakh ಅಂತ. ಓಕೆ, ಯಾಕೆ ಇದು 8 lakh ಡಿವೈಡ್ ಬೈ 4 lakh ಅಂದರೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಬೇಕು ನಮಗೆ. ಇಲ್ಲಿ ಐತ್ರಿಪ್ಪ ಆ್ಯನ್ಯುವಲ್ ಐತಿ, ಇಲ್ಲಿ ಆ್ಯನ್ಯುವಲ್ ಐತಿ, ಇಲ್ಲಿ ಪರ್ ಯೂನಿಟ್ ಅಂತ ಐತಿ, ಇಲ್ಲಿ ಪರ್ ಯೂನಿಟ್, ಅಲ್ಲೇ ಆ್ಯನ್ಯುವಲ್ ಐತಿ. ಸೊ 8 lakh ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 4 lakh. 8 lakh ಡಿವೈಡ್ ಬೈ 4 lakh ಐತಲ್ಲ, ಅಲ್ಲಿ 8 lakh ಡಿವೈಡೆಡ್ ಬೈ 4 lakh. ಆ್ಯನ್ಯುವಲ್ ಬೇಡ ನಮಗೆ, ಪರ್ ಯೂನಿಟ್ ಬೇಕು. ಸೊ 8 lakh ಡಿವೈಡೆಡ್ ಬೈ 4 lakh ಮಾಡಿರಿಪ್ಪ 2 ರೂಪೀಸ್ ಬರ್ತೈತಿ. ಇದು 2 ರೂಪೀಸ್ ಇಲ್ಲಿ ಆ್ಯಡ್ ಮಾಡಿರಿ, ಇದು 2 ರೂಪೀಸ್ ಇಲ್ಲಿ ಆ್ಯಡ್ ಮಾಡಿರಿ. 10 + 2 12 ರೂಪೀಸ್. ದಿಸ್ ಇಸ್ ಅ ಟೋಟಲ್ ಕಾಸ್ಟ್ ಪರ್ ಯೂನಿಟ್. ಟೋಟಲ್ ಕಾಸ್ಟ್ ಪರ್ ಯೂನಿಟ್. ಅರ್ಥ ಆಯ್ತಾ? ಇದು ಆದಮೇಲೆ ಏನು ಮಾಡಬೇಕಾ? ಆಯ್ತು ನೋಡಿರಿ, ಆರ್ ಒ ಐ ಮಾಡ್ಬೇಕು. ಏನು ಮಾಡ್ಬೇಕಾ? ಆರ್ ಒ ಐ. ಆರ್ ಒ ಐ ಮಾಡಕ್ಕೆ ಏನ್ರಿಪ್ಪ? ಆರ್ ಒ ಐ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಟೋಟಲ್ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಐತ್ರಿಪ್ಪ? ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಟೋಟಲ್ ಇನ್ವೆಸ್ಟ್ಮೆಂಟ್ ಈಸ್ 15 lakh. ಆರ್ ಗಿವನ್ 7 lakh + 3 lakh + 5 lakh 10 lakh. ಸಾರಿ 15 lakh. ಸೊ 15 lakh ಇಸ್ ಇವರ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮೇಲೆ ರೇಟ್ ಎಷ್ಟೈತಿ? ಆರ್ ಒ ಐ ರೇಟ್ ಇಸ್ 20%. 20% ರೇಟ್ ಐತಿ. ಸೊ ಇಂಟು 20% ಮಾಡಿರಿಪ್ಪ, ಯು ವಿಲ್ ಗೆಟ್ 3 lakh. ಎಷ್ಟ್ರಿಪ್ಪ? 3 lakh. ಸೊ 3 lakh ಬರೀರಿ, 3 lakh ಅಂತ ಬರೀರಿ. 3 lakh ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟ್ರಿ? ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 4 lakh. ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಈಸ್ 4 lakh. ಸೊ ಡಿವೈಡ್ ಬೈ 4 lakh ಮಾಡಿರಿ. ಡಿವೈಡೆಡ್ ಬೈ 4 lakh ಯು ವಿಲ್ ಗೆಟ್ 0.75. ಓಕೆ, ಇದು ಆದಮೇಲೆ ಈಗ ಏನು ಮಾಡಿರಿಪ್ಪ? ಟ್ರಾನ್ಸ್ಫರ್ ಪ್ರೈಸ್ ಮಾಡಿರಿ. ಈಗ ಏನು ಮಾಡಿರಿ? ಟ್ರಾನ್ಸ್ಫರ್ ಪ್ರೈಸ್ ಮಾಡಿರಿ. ಟ್ರಾನ್ಸ್ಫರ್ ಪ್ರೈಸ್ ಯಾಕೆ ಹಿಂಗೆ ಮಾಡಿರಿಪ್ಪ ನಾವು ಅಂದರೆ ನೋಡ್ರಿಲ್ಲೇ, ನಮಗೆ ಫಸ್ಟ್ ಬೇಕಿತ್ತು ಕಾಸ್ಟ್ ಬೇಕಿತ್ತು. ಕಾಸ್ಟ್ ಬೇಕಂದರೆ ನಾವು ಟೋಟಲ್ ಕಾಸ್ಟ್ ಮಾಡೀವಿ. ಏನ ಕಾಸ್ಟ್ ಬೇಕಂದರೆ ನಾವು ಟೋಟಲ್ ಕಾಸ್ಟ್ ಮಾಡೀವಿ. ಆಮೇಲೆ ಏನೇನು ಬೇಕಿತ್ತು ನಮಗೆ? ಆರ್ ಒ ಐ ಬೇಕಿತ್ತು, ಆರ್ ಒ ಐ. ಸೊ ಆರ್ ಒ ಐನೂ ಮಾಡೀವಿ, ಹೌದಲ್ಲ? ಅಲ್ಲಿ ಆರ್ ಒ ಐನೂ ಐತಲ್ಲ. ಈಗ ನೋಡಿ, ಕಾಸ್ಟ್ನೂ ಐತಿ, ಆರ್ ಒ ಐನೂ ಐತಿ. ಈಗ ಕಾಸ್ಟ್ ಅನ್ನೋದು ಬಂದಿದ್ದ ಎಷ್ಟು? 12 ಬಂದಿದ್ದ. ಎಷ್ಟ್ರಿಪ್ಪ? 12 ಬಂದಿದ್ದದು. 12 ಅಂತ. 12 ಹಾಗಾದ್ರೆ ಎಲ್ಲೈತ್ರಿ? 12 ಅಂತ ಇಲ್ಲೈತೆ ನೋಡಿರಿ. ಇದು 12 ಬಂತಲ್ಲ ಇಲ್ಲ, ಇದು ಆನ್ಸರ್ ಅಂತ 12 ಅಂತ ಬರೀಲ್ಲ. ಆಮೇಲೆ ಏನು ಮಾಡಿರಿಪ್ಪ? ಅದು ಆದಮೇಲೆ ಪ್ಲಸ್ ಇದು ಆರ್ ಒ ಐ. ಆರ್ ಒ ಐ ಎಷ್ಟು ಬಂದಿರಪ್ಪ? 0.75 ಅಂತ. 0.75 ಬರೀರಿಪ್ಪ. 12 + 0.75 ಯು ವಿಲ್ ಗೆಟ್ 12.75. ದಿಸ್ ಇಸ್ ಟ್ರಾನ್ಸ್ಫರ್ ಪ್ರೈಸ್. ಆಯಿತಾ? ಈಗ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನೈತಿರಿಪ್ಪ? ಸೆಕೆಂಡ್ ಕಂಡೀಷನ್ ಇಲ್ಲೈತಲ್ಲ, ಇಲ್ಲೇ ಸೆಕೆಂಡ್ ಕಂಡೀಷನ್. ಕಾಸ್ಟ್ ಪ್ಲಸ್ 20% ಆನ್ ದ ಟ್ರಾನ್ಸ್ಫರ್ ಪ್ರೈಸ್ ಫೌಂಡ್ ಇನ್ ಸಿಚುವೇಶನ್ 1 ಅಂತ ಐತಿ. ಫೌಂಡ್ ಇನ್ ಸಿಚುವೇಶನ್ 1 ಅಂತ ಐತಿ. ಸೊ ಮಾಡೋಣ ಬರ್ರಿ. ಸೊ ಟ್ರಾನ್ಸ್ಫರ್ ಪ್ರೈಸ್ ನಮಗೆ ಗೊತ್ತಿಲ್ಲ. ಏನು ಮಾಡ್ಬೇಕಂತ? 20% ಆ್ಯಡ್ ಮಾಡ್ಕೋಬೇಕಂತ. 20% ಆಲ್ರೆಡಿ ಹಳೆ ಕಾಸ್ಟ್ ಐತಲ್ಲ ನಮಗೆ, ಹಳೆ ಟ್ರಾನ್ಸ್ಫರ್ ಪ್ರೈಸ್. ಸೊ 20% ಆಫ್ ರುಪೀಸ್ 12.75 ಮಾಡಿರಿಪ್ಪ. 12.75 ಇಂಟು 20% 2.55 ಬರ್ತೈತಿ. 2.55 ನ್ಯೂ ಟ್ರಾನ್ಸ್ಫರ್ ಪ್ರೈಸ್. ನ್ಯೂ ಟ್ರಾನ್ಸ್ಫರ್ ಪ್ರೈಸ್. ಓಲ್ಡ್ ಟ್ರಾನ್ಸ್ಫರ್ ಪ್ರೈಸ್ ಎಷ್ಟಿಪ್ಪ ನಿಮ್ದು? ಆ್ಯಕ್ಚುಲಿ ಇದು ಸಾರಿ, ಓಲ್ಡ್ ಕಾಸ್ಟ್. ಓಲ್ಡ್ ಇದು 12 ಐತಿಲ್ಲ, ಇದು ಆ್ಯಕ್ಚುಲಿ ಬರ್ಬೇಕು ಫಾರ್ಮುಲಾ ಏನ್ರಿಪ್ಪ? ಅಲ್ಲಿ ಕಾಸ್ಟ್ ಬರಬೇಕಿಲ್ಲ. ಕಾಸ್ಟ್ ಇದು ಫಾರ್ಮುಲಾ ಯೂಸ್ ಮಾಡಬೇಕಲ್ಲೇ. ಇದು ಫಾರ್ಮುಲಾ ಇಲ್ಲೇ ಯೂಸ್ ಮಾಡಬೇಕು. ಕಾಸ್ಟ್ ಪ್ಲಸ್ ಆರ್ ಒ ಐ. ಕಾಸ್ಟ್ ಪ್ಲಸ್ ಆರ್ ಒ ಐ. ಬಟ್ ಇದು ನ್ಯೂ ಕಂಡೀಷನ್ ಐತಿ. ಸಾರಿ, ಇದು ಏನ್ರಿಪ್ಪ? ನ್ಯೂ ಕಂಡೀಷನ್ ಐತಿ. ನ್ಯೂ ಕಂಡೀಷನ್ ಅಂದ್ರೆ ಇಲ್ಲಿ ನ್ಯೂ ಟ್ರಾನ್ಸ್ಫರ್ ಇದು ಬರಬೇಕು. ನ್ಯೂ ಟ್ರಾನ್ಸ್ಫರ್ ಪ್ರೈಸ್ ಬರಬೇಕಿಲ್ಲ. ನ್ಯೂ. ಓಕೆ, ಐತಲ್ಲೇ ನೋಡ್ರಿ. ಕಾಸ್ಟ್ ನಿಮ್ದು ಹಳೆ ಐತಿ. ಕಾಸ್ಟ್ ನಿಮ್ದು ಹಳೆ 12 ಪ್ಲಸ್ ಇದು ಬಂತಲ್ಲ, ಅದು 20% ಮಾಡಿದ ಮೇಲೆ 2.55. 2.55 ಮಾಡಿರಿಪ್ಪ. 14.55 ನಿಮ್ದು ನ್ಯೂ ಟ್ರಾನ್ಸ್ಫರ್ ಪ್ರೈಸ್. ಏನ್ರಿ? ನ್ಯೂ ಟ್ರಾನ್ಸ್ಫರ್ ಪ್ರೈಸ್ ನಿಮ್ದು. ಇದು ಆಯ್ತಲ್ಲ, ಇಷ್ಟೇ ಮಾಡ್ಬೇಕು ನೋಡ್ರಿಪ್ಪ. ಎನಿ ಡೌಟ? ಅರ್ಥ ಆಯ್ತದು? ಇಲ್ಲೇ ಕ್ವಶನ್ ಇತ್ತು ನಿಮ್ದು, ಇಲ್ಲೇ ನೋಡ್ರಿಪ್ಪ ಕ್ವಶನ್ ನಿಮ್ದು. ಈಸಿ ಇತ್ತಿದ್ದು ಸ್ವಲ್ಪ.
ಇದು ಒಂದು, ಆಮೇಲೆ ಇಲ್ಲಿ ನೋಡ್ರಿ ಸ್ವಲ್ಪ ಕ್ವಶನ್. ಓಕೆ, ಇದು ನೋಡಿವಿ, ಇಲ್ಲಿ ಸೊಲ್ಯೂಷನ್ ಐತ್ರಿಪ್ಪ, ಇದು ಪಿ ಡಿ ಎಫ್ದಾಗ ಐತಿ. ಸೊ ನೋಡ್ರಿಪ್ಪ, ಭಾಳ ಇಂಪಾರ್ಟೆಂಟ್, ಹೇಳಕ್ಕೆ ಬರೋದಿಲ್ಲ. ಓಕೆ.